ದೇವರಿಗೆ ಸ್ತೋತ್ರಗಳನ್ನು ಸಲ್ಲಿಸ್ತೇನೆ. ನನಗೆ ಆತ್ಮೀಯರು ಮತ್ತು ಪ್ರಿಯರು ಆಗಿದ್ದಾರೆ. ಸೊ ಹಾಗಾಗಿ ಅವರು ಈ ಸಂದರ್ಭದಲ್ಲಿ ಬಂದು ಒಂದು ವಿಶೇಷ ರಾಗವನ್ನು ದೇವರ ನಾಮದ ಮೇಲಿಗೋಸ್ಕರ ಹಾಡಬೇಕೆಂಬುದಾಗಿ ಅವರಿಂದ ವಿನಂತಿಸಿಕೊಳ್ಳುತ್ತಾರೆ. ಸೊ ಓವರ್ ಟು ಬ್ರದರ್ ಸುನೀಲ್. Just go ahead. ದೇವರ ನಾಮಕ್ಕೆ ಸ್ತೋತ್ರಕ್ಕಾಗಿ ಈ ಒಂದು ಹಾಡು, ಯಾಕಂದರೆ ಇದು ಕ್ಯಾಂಪಸ್ ಕ್ರಿಸ್ಟಿಯನ್ ಪಾರ್ಕ್ ಕ್ರೈಸ್ತಲ್ಲಿ ನಾನು ಹಾಡ್ತಿದ್ದಂಥ ತುಂಬ ನನ್ನ ಆತ್ಮಿಕವಾದಂಥ ಮತ್ತು ನನಗೆ ಉತ್ತಮವಾದಂಥ, ನನಗೆ ತುಂಬ ಇಷ್ಟವಾದಂಥ ಹಾಡು. ಇದನ್ನು ಹಾಡೋಕ್ಕೆ ನಾನು ಇಷ್ಟಪಡ್ತೀನಿ. ನನ್ನ ಬಾಳ ದೀವಿಗೆ ಎಣ್ಣೆಯೆಲ್ಲ ಮುಗಿದಿದೆ, ಏಳು ಕ್ರಿಸ್ತ ನಿನ್ನ ಚಿತ್ತ ಏನಾಗಿದೆ, ಏನಾಗಿದೆ. ನನ್ನ ಬಾಳ ದೀವಿಗೆ ಎಣ್ಣೆಯೆಲ್ಲ ಮುಗಿದಿದೆ, ಏಳು ಕ್ರಿಸ್ತ ನಿನ್ನ ಚಿತ್ತ ಏನಾಗಿದೆ, ಏನಾಗಿದೆ. ನನ್ನ ಬಾಳು ಬತ್ತಿ ಹೋಗಿ ಬರುಡಾಗಿದೆ, ನನ್ನ ಬಾಳು ಬತ್ತಿ ಹೋಗಿ ಬರುಡಾಗಿದೆ. ಜೀವ ಜಲದ ಬುಗ್ಗೆಗಾಗಿ ಕಾದು ನಿಂತಿದೆ, ಕಾದು ನಿಂತಿದೆ. ನನ್ನ ಬಾಳ ದೀವಿಗೆ ಎಣ್ಣೆಯೆಲ್ಲ ಮುಗಿದಿದೆ, ಏಳು ಕ್ರಿಸ್ತ ನಿನ್ನ ಚಿತ್ತ ಏನಾಗಿದೆ, ಏನಾಗಿದೆ. ನನ್ನ ಪ್ರಾಣ ನನ್ನ ದೇಹ ನಿನಗಾಗಿ ಮುಡಿಪಾಗಿದೆ, ನನ್ನ ಪ್ರಾಣ ನನ್ನ ದೇಹ ನಿನಗಾಗಿ ಮುಡಿಪಾಗಿದೆ. ನಿನ್ನ ಪ್ರೇಮ ರಕ್ಷೆಗಾಗಿ ಬಯಸಿ ನಿಂತಿದೆ, ಬಯಸಿ ನಿಂತಿದೆ. ನನ್ನ ಬಾಳ ದೀವಿಗೆ ಎಣ್ಣೆಯೆಲ್ಲ ಮುಗಿದಿದೆ, ಏಳು ಕ್ರಿಸ್ತ ನಿನ್ನ ಚಿತ್ತ ಏನಾಗಿದೆ, ಏನಾಗಿದೆ, ವಾವ್, ಸೂಪರ್. ಹಲ್ಲೆಲೂಯ. ಈ ಒಂದು ಸಂದರ್ಭದಲ್ಲಿ ಕರ್ತನ ಸನ್ನಿಧಾನ ಒಂದು ಸುಂದರವಾಗಿರ್ತಕ್ಕಂಥ ಒಂದು ವಿಶೇಷ ಹಾಡನ್ನು ನಾವು ಕೇಳಿದ್ವಿ. ಸೊ ದೇವರು ಪ್ರಿಯ ಸಹೋದರರನ್ನ ಮತ್ತು ಅವ್ರ ಕುಟುಂಬವನ್ನ ಅದ್ಭುತವಾಗಿರ್ತಕ್ಕಂಥ ರೀತಿಯಲ್ಲಿ ಆಶೀರ್ವಾದ ಮಾಡಲಿ. ತುಂಬಾ ಸೇವೆಯಲ್ಲಿ ಆಸಕ್ತಿ ಉಳ್ಳತಕ್ಕಂಥವ್ರು ಮತ್ತು ದೇವರನ್ನ ಅತಿ ಹೆಚ್ಚಾಗಿ ಪ್ರೀತಿ ಮಾಡ್ತಕ್ಕಂಥ ಒಬ್ಬ ಆತ್ಮೀಯ ಸಹೋದರಿ ಎಂಬುದಾಗಿ ಹೇಳೋದಕ್ಕೆ ನಾನು ಸಂತೋಷ ಪಡುತ್ತೇನೆ. ಅವ್ರು ಹಾಡಿರ್ತಕ್ಕಂಥ ಹಾಡಿನಲ್ಲಿ ನನ್ನ ಜೀವಿತದ ಅಲ್ಲಿರ್ತಕ್ಕಂಥ ಒಂದು
ಒಂದು ಎಣ್ಣೆ ಅಂದರೆ ನನ್ನ ಜೀವಿತದಲ್ಲಿ ಇರ್ತಕ್ಕಂಥ ಎಣ್ಣೆ ಮುಗಿದು ಹೋಗ್ತಾ ಇದೆ ದೇವರೇ, ನನಗೆ ಸಹಾಯ ಮಾಡು, ನನಗೆ ಕೃಪೆ ತೋರಿಸು ಅನ್ನುವಂಥ ಹಾಡನ್ನು ಹಾಡಿ. ಅನೇಕರ ಜೀವಿತಗಳಲ್ಲಿ ಇಂಥ ಸ್ಥಿತಿಗತಿಗಳಿದೆ. ನಮ್ಮ ಜೀವಿತಗಳಲ್ಲಿ ಅನೇಕ ಸಂದರ್ಭಗಳಲ್ಲಿ ನಾವೆಷ್ಟೇ ನಾವು ಆತ್ಮಿಕವಾದಂಥ ಹೋರಾಟಗಳಲ್ಲಿ ನಾವು ಮುಂದಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಅನೇಕ ಸಾರಿ ನಾವು ಸೋಲ್ತೇವೆ. ಅನೇಕ ಸಾರಿ ನಮಗೆ ಅನೇಕ ರೀತಿಯಾದಂಥ ಪರಿಸ್ಥಿತಿಗಳು ಎದುರಾಗಿ ಬರುವುದರ ಮೂಲಕ ನಮ್ಮ ಜೀವಿತದಲ್ಲಿ ನಾವು ಬಳಲಿ ಹೋಗ್ತೇವೆ. ಸೊ ಅಂಥ ಸಂದರ್ಭದಲ್ಲಿ ಪರಿಶುದ್ಧಾತ್ಮನಾಗಿರ್ತಕ್ಕಂಥ ದೇವರು ಯೇಸು ಸ್ವಾಮಿ ನಮಗೆ ಧೈರ್ಯವನ್ನು ಕೊಟ್ಟು ನಮ್ಮನ್ನು ಆಶೀರ್ವಾದ ಮಾಡ್ತಾನೆ ಅನ್ನುವಂಥ ಒಂದು ಸತ್ಯವನ್ನು ಸೊ ಈ ಒಂದು ಹಾಡಿನ ಮೂಲಕ ನಾವು ತಿಳಿದುಕೊಳ್ತಕ್ಕಂಥವರಾಗಿದ್ದೇವೆ. ಸೊ ದೇವರು ಅವರನ್ನು ಮತ್ತು ಅವ್ರು ಮಾಡ್ತಕ್ಕಂಥ ಸೇವೆಯನ್ನು ಆಶೀರ್ವಾದ ಮಾಡಲಿ. ಅವರು ಮೋಸ್ಟ್ಲಿ ಈಸ್ ಗೋಯಿಂಗ್ ಟು ಬಿ ಹಿಯರ್ ಅನದರ್ 2-3 days. ಇನ್ನು 2-3 ದಿನಗಳು ಅವ್ರು ಇಲ್ಲೇ ಇರ್ತಾರೆ. ಸೊ ಹಿ ಈಸ್ ಗೋಯಿಂಗ್ ಟು ಸಿಂಗ್ ಸ್ಪೆಷಲ್ ಸಾಂಗ್ ಫಾರ್ ದಿ ಗ್ಲೋರಿ ಆಫ್ ಗಾಡ್. ಸೊ ದೇವರು ಆ ರೀತಿಯಲ್ಲಿ ನಮ್ಮೆಲ್ಲರೂ ನಡೆಸಲಿ ಮತ್ತು ತನ್ನ ಕೃಪಾ ಆಶೀರ್ವಾದವನ್ನು ದೇವರು ಅನುಗ್ರಹ ಮಾಡಿ ಕೊಡಲಿ. ಸೊ ಈಗ ನಾವು ದೇವರ ವಾಕ್ಯಕ್ಕೆ ವಿ ವಿಲ್ ಗೆಟ್ ಟು ದ ವರ್ಡ್. ನಾವು ಈಗ ದೇವರ ವಾಕ್ಯವನ್ನ ನಾವು ಧ್ಯಾನಿಸೋಣ. ದೇವರು ತನ್ನ ವಾಕ್ಯಗಳ ಮೂಲಕ ಇದನ್ನು ನಮ್ಮನ್ನು ಆಶೀರ್ವಾದ ಮಾಡಲಿ. ನಾವು ದೇವರು ಅದ್ಭುತಗಳನ್ನು ಮಾಡುವ ದೇವರು ಅಂತಕ್ಕಂಥ ಒಂದು ಶೀರ್ಷಿಕೆ ಅಡಿಯಲ್ಲಿ ಅನೇಕ ಅದ್ಭುತಗಳ ವಿಷಯವನ್ನು ನಾವು ಕಲಿತಾ ಇದ್ದೇವೆ ಮತ್ತು ದೇವರು ನಮ್ಮ ಜೀವಿತಗಳಲ್ಲಿ ಆತನ ಆಶೀರ್ವಾದಗಳನ್ನು ಮಾಡಿ ಅದ್ಭುತಗಳನ್ನು ಆ ಮಹಿಮೆಯ ಕಾರ್ಯಗಳನ್ನು ಆತನು ತೋರ್ಪಡಿಸತಕ್ಕಂಥ ದೇವರಾಗಿದ್ದಾನೆ. ಮತ್ತು ಈ ದಿನದಲ್ಲಿ ಕೂಡ ದೇವರು ಯಾವ ಅದ್ಭುತದ ಮೂಲಕ ನಮ್ಮನ್ನು ಆಶೀರ್ವಾದ ಮಾಡಬೇಕು ಅಥವಾ ನಮಗೆ ಧೈರ್ಯ ಬಲ ಶಕ್ತಿಯನ್ನು ಕೊಟ್ಟು ಆ ಒಂದು ಮಹಿಮೆಯ ಕಾರ್ಯಗಳನ್ನು ನಮಗೆ ತೋರ್ಪಡಿಸುತ್ತಾನೆ ಅಥವಾ ತೋರ್ಪಡಿಸಬೇಕೆಂಬುದಾಗಿ ಅಂದುಕೊಂಡಿದ್ದಾನೆ ಅನ್ನುವಂಥ ಒಂದು ಸತ್ಯವನ್ನ ಈ ಸಂದರ್ಭದಲ್ಲಿ ನಾವು ವಾಕ್ಯಗಳ ಮೂಲಕ ನಾವು ತಿಳಿದುಕೊಳ್ಳುವಂತವರಾಗಿರೋಣ. ಸೊ ದಯಮಾಡಿ ನಾವು ವಾಕ್ಯಕ್ಕಾಗಿ ಪ್ರಾರ್ಥನೆ ಮಾಡೋಣ. ಲೆಟ್ ದ ಸ್ಪಿರಿಟ್ ಆಫ್ ಗಾಡ್ ಟಾಕ್ ಟು ಅಸ್ ಅಂಡ್ ಹೆಲ್ಪ್ ಅಸ್ ಟು ಅಂಡರ್ಸ್ಟ್ಯಾಂಡ್ ದ ವರ್ಡ್. ಮತ್ತು ಪರಿಶುದ್ಧಾತ್ಮನಾಗಿರ್ತಕ್ಕಂಥ ದೇವರ ನಮ್ಮೊಟ್ಟಿಗೆ ಮಾತಾಡಿ ನಾವು ದೇವರ ವಾಕ್ಯವನ್ನು ಅರ್ಥೈಸಿಕೊಳ್ಳುವಂತೆ ಸಹಾಯ ಮಾಡುವ ಹಾಗೆ ಆ ದೇವರನ್ನ ಪ್ರಾರ್ಥನೆ ಮಾಡೋಣ, ಆತನನ್ನ ಕೇಳಿಕೊಡೋಣ. ಲೆಟ್ಸ್ ಪ್ರೇ. ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಅತಿಶಯವಾಗಿ ಪ್ರೀತಿ ಮಾಡುವಂತಹ ಪರಲೋಕದ ತಂದೆ ಆ ದೇವರೇ, ನಿನ್ನ ಮಕ್ಕಳಾಗಿರುವಂತಹ ನಮ್ಮನ್ನು ಆಶೀರ್ವಾದ ಮಾಡಿ ಕೃಪೆಯನ್ನು ತುಂಬಿಸಿದಕ್ಕಾಗಿ ಸ್ತೋತ್ರ. ಈ ಸಂದರ್ಭದಲ್ಲಿ ನಿನ್ನ ಸನ್ನಿಧಾನದಲ್ಲಿ ಮತ್ತೊಂದು ಆವರ್ತಿ ಕರ್ತೇನೆ ನಿನ್ನ ವಾಕ್ಯಗಳನ್ನು ಧ್ಯಾನಿಸೋಕ್ಕೋಸ್ಕರ ಸಿದ್ಧವಾದ ನಮ್ಮನ್ನು ಆಶೀರ್ವಾದ ಮಾಡು. ನಮ್ಮ ಹೃದಯಗಳು ಸಿದ್ಧವಾಗಿವೆ ಕರ್ತನೆ. ನೀನು ಮಾತಾಡು ಸ್ವಾಮಿ. ನೀನು ಮಾತಾಡಿದ್ರೆ ನಮಗೆ ಆಶೀರ್ವಾದ. ನೀನು ಮಾತಾಡಿದ್ರೆ ನಮ್ಮ ಜೀವಿತದಲ್ಲಿ ಒಂದು ದೊಡ್ಡ ಬದಲಾವಣೆ, ಅದ್ಭುತಗಳು ಜರುಗಲ್ಪಡುತ್ತವೆ. ಅದಕ್ಕಾಗಿ ನಿನಗೆ ಸ್ತೋತ್ರ. ಮಾತನಾಡುವಂತ ನನ್ನನ್ನು ನಿನ್ನ ರೆಕ್ಕೆಗಳಲ್ಲಿ ಬಚ್ಚಿಟ್ಟುಕೊಂಡು ಅಪ್ಪ ನೀನೇ ನನ್ನ ಮೂಲಕ ಮಾತಾಡೋ ಎಂಬುದಾಗಿ ಪ್ರಾರ್ಥನೆ ಮಾಡುತ್ತೇನೆ ಸ್ವಾಮಿ. ಹೀಗೆ ನಮ್ಮನ್ನು ವಾಕ್ಯವನ್ನು ನಿನ್ನ ಕೈಯಲ್ಲಿ ಒಪ್ಪಿಸಿಕೊಡುತ್ತಾ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆಯನ್ನ ಬೇಡಿ ಹೊಂದಿದ್ದೇವೆ ನಮ್ಮ ಜೀವವುಳ್ಳ ತಂದೆಯೇ. ಸೊ ಈ ಸಂದರ್ಭದಲ್ಲಿ ನಾವು ದೇವರ ವಾಕ್ಯವನ್ನ ನಾವು ಧ್ಯಾನಿಸುವ ಹಾಗೆ ಲೂಕನು ಬರೆದ ಸುವಾರ್ತೆ 4ನೇ ಅಧ್ಯಾಯ ವಚನ 27 ಈ ಒಂದು ದಿನದಲ್ಲಿ ಓದಿ ಆ ಒಂದು ವಾಕ್ಯದಲ್ಲಿ ಬರೆದಿರ್ತಕ್ಕಂಥ ಸತ್ಯವನ್ನ ಈ ದಿನ ನಾವು ಧ್ಯಾನಿಸುವಂತವರಾಗಿರೋಣ. ಲೂಕನು ಬರೆದ ಸುವಾರ್ತೆ 4ನೇ ಅಧ್ಯಾಯ ವಚನ 27. ದಯಮಾಡಿ ಅದನ್ನ ಯಾರಾದ್ರೂ ಓದ್ಬೇಕೆಂಬ ಕೇಳಿಕೊಳ್ಳುತ್ತೇನೆ. ಸೊ ಲೂಕನು ಬರೆದ ಸುವಾರ್ತೆ 4ನೇ ಅಧ್ಯಾಯ ವಚನ 27. ಮತ್ತು ಎಲೀಷನೆಂಬ ಪ್ರವಾದಿಯ ಕಾಲದಲ್ಲಿ ಇಸ್ರಾಯೇಲ್ ಜನರೊಳಗೆ ಎಷ್ಟೋ ಮಂದಿ ಕುಷ್ಠರೋಗಿಗಳು ಇದ್ದಾಗ್ಯೂ ಅವರಲ್ಲಿ ಒಬ್ಬನಾದರೂ ಶುದ್ಧನಾಗದೆ ಸುರಿಯ ದೇಶದವನಾದ ನಾಮಾನನು ಮಾತ್ರ ಶುದ್ಧನಾದನು ಎಂದು ಹೇಳಿದನು ಎಂಬುದಾಗಿ. ಹಲ್ಲೆಲೂಯ. ಸೊ ಇಲ್ಲಿ ದೇವರ ವಾಕ್ಯದಲ್ಲಿ ಬರೆದಿರ್ತಕ್ಕಂಥದ್ದನ್ನ ಇದನ್ನ ನಾವು ಧ್ಯಾನಿಸುವಾಗ ನನ್ನ ಆತ್ಮೀಯರೇ ಯೇಸು ಸ್ವಾಮಿ ಹೇಳ್ತಕ್ಕಂಥ ಒಂದು ಸತ್ಯವನ್ನ ಈ ದೇವರ ವಾಕ್ಯದಲ್ಲಿ ನಾವು ಕಾಣುತ್ತೇವೆ. ಎಲೀಷನ ಕಾಲದಲ್ಲಿ ನಡೆದಿರ್ತಕ್ಕಂಥ ಒಂದು ಅದ್ಭುತ ಕಾರ್ಯದ ಕುರಿತಾಗಿ ಯೇಸು ಸ್ವಾಮಿ ಮಾತಾಡ್ತಕ್ಕಂಥ ಒಂದು ಸಂಗತಿ ಇಲ್ಲಿ ನಾವು ನೋಡುತ್ತೇವೆ. ಇಸ್ರಾಯೇಲರಲ್ಲಿ ಎಷ್ಟೋ ಜನ ಕುಷ್ಠರೋಗಿಗಳು ಇದ್ದಾಗಲೂ ಕೂಡ ಸುರಿಯ ದೇಶದವನಾದ ನಾಮಾನನು ಆ ಕುಷ್ಠ ರೋಗದಿಂದ ಅದ್ಭುತವನ್ನು ಹೊಂದಿಕೊಂಡು ಆಶೀರ್ವಾದವನ್ನು ಪಡೆದನು, ಅಥವಾ ಆ ಕುಷ್ಠ ರೋಗದಿಂದ ಬಿಡುಗಡೆಯನ್ನು ಹೊಂದಿಕೊಂಡನು, ಆ ಕುಷ್ಠ ರೋಗದಿಂದ ಮುಕ್ತಿಯನ್ನು ಹೊಂದಿಕೊಂಡನು ಅನ್ನುವಂಥ ಒಂದು ಸಂಗತಿಯನ್ನ ದೇವರ ವಾಕ್ಯದಲ್ಲಿ ನಾವು ಕಾಣುತ್ತೇವೆ. ಅಂದರೆ ಆತನು ಅದ್ಭುತವನ್ನು ಹೊಂದಿಕೊಂಡು ಶುದ್ಧನಾದನು ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ನನ್ನ ಆತ್ಮೀಯರೇ, ಇಸ್ರಾಯೇಲರಲ್ಲಿ ಅನೇಕ ಕುಷ್ಠರೋಗಿಗಳು ಇದ್ದರು ಎಂಬುದಾಗಿ ಹೇಳುವಾಗ ಅವರಿಗಾಕೆ ಅದ್ಭುತಗಳು ಜರುಗಲ್ಪಡಲಿಲ್ಲ ಮತ್ತು ಈ ಬೇರೆ ದೇಶದವನಾದ ಅಥವಾ ಅನ್ಯ ದೇಶದವನಾಗಿರ್ತಕ್ಕಂಥ ಈ ಸುರಿಯ ದೇಶದವನಾದ ನಾಮಾನನಿಗೆ ಯಾಕೆ ಈ ಒಂದು ಅದ್ಭುತ ಜರುಗಲ್ಪಟ್ಟಿತು ಅನ್ನುವಂಥ ಸತ್ಯವನ್ನ ಈ ಸಂದರ್ಭದಲ್ಲಿ ನಾವು ಆಲೋಚನೆಗೆ ತೆಗೆದುಕೊಳ್ಳಬೇಕಾಗಿದೆ. ಒಂದು ಸಾರಿ ನಾನು ಒಂದು ಕಡೆಗೆ
ದೇವರ ವಾಕ್ಯವನ್ನ ನಾನು ಸಾರದೆ, ನಾನು ಯೇಸುವಿನ ಕುರಿತಾಗಿ ನಾನು ಮಾತಾಡಿದೆ, ದೇವರ ಅದ್ಭುತಗಳನ್ನು ಕುರಿತು ನಾನು ಮಾತಾಡಿದೆ. ಆ ನಂತರದಲ್ಲಿ ಸುಮಾರು ಒಂದು 3 ವರ್ಷಗಳ ಹಿಂದೆ ಇರಬಹುದು. ಸೊ ಆ ಒಂದು 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 ಕೂಟದಲ್ಲಿ ಅಥವಾ ಒಂದು ಮೀಟಿಂಗ್ ನಲ್ಲಿ ನಾನು ವಾಕ್ಯವನ್ನು ನಾನು ಸಾರ್ತಾ ಇದ್ದೆ. ಸೊ ಅಲ್ಲಿ ಒಬ್ಬ ಹಿರಿಕರಿದ್ರು. ಅವರು ಮೀಟಿಂಗ್ ಎಲ್ಲ ಮುಗಿದ ಮೇಲೆ ಅವ್ರು ನನ್ನ ಬಳಿಗೆ ಬಂದು ಅವರು ಒಂದು ಮಾತು ಹೇಳಿದ್ರು, ಸರ್ ನೀವು ವಾಕ್ಯ ಸಾರಿದ್ದು ತುಂಬಾ ಚೆನ್ನಾಗಿತ್ತು, ಬಹಳ ಚೆನ್ನಾಗಿ ದೇವರ ವಾಕ್ಯವನ್ನ ನೀವು ಹೇಳಿದ್ರೆ, ಆದ್ರೆ ಈ ಅದ್ಭುತಗಳು ನಮ್ಮ ಕ್ರೈಸ್ತರ ಮಧ್ಯದಲ್ಲಿ ಈ ದಿನಮಾನಗಳಲ್ಲಿ ನಡೀತಾ ಇಲ್ಲ ಸರ್ ಎಂಬುದಾಗಿ ಅವ್ರು ಹೇಳಿದ್ರು. ಅಂದ್ರೆ ಅವರು CSI ಸಭೆಯ ಮೆಂಬರ್ ಆಗಿರ್ತಕ್ಕಂಥವ್ರು. ಅವ್ರು ಹೇಳಿದ್ರು, ಸರ್ ನಮ್ಮ ಒಂದು CSI ಸಭೆಗಳಲ್ಲಿ ಅದ್ಭುತಗಳು ಆಗೋದಿಲ್ಲ ಎಂಬುದಾಗಿ ಅವರು ಹೇಳಿರ್ತಕ್ಕಂಥ ಒಂದು ಮಾತು ಇವತ್ತಿಗೂ ನನ್ನ ನೆನಪಿದೆ. ಸೊ ಆ ಸಂದರ್ಭದಲ್ಲಿ ನಾನು ಒಂದು ಮಾತನ್ನ ಅವ್ರಿಗೆ ನಾನು ಹೇಳಿದೆ. ನಾನು ಹೇಳಿರ್ತಕ್ಕಂಥ ಮಾತು ಏನೆಂಬುದಾಗಿ ಕೇಳಿದ್ರೆ, ಅಂಕಲ್ ನೀವು ಹಾಗೆ ಅನ್ನೋಕೆ ಹೋಗ್ಬೇಡಿ, ಹಾಗೆ ತಿಳ್ಕೊಂಡಿರ್ತಕ್ಕಂಥದ್ದು ತಪ್ಪು ಎಂಬುದಾಗಿ ನಾನು ಹೇಳಿದೆ. CS ಯಾಕೆ ಅದ್ಭುತಗಳು ನಡೆಯಲ್ಲ ಎಂಬುದಾಗಿ ನೀವು ಅಂದ್ಕೊಳ್ತೀರಿ, ಹಾಗೆ ಅನ್ಕೊಳಕ್ ಹೋಗ್ಬೇಡ್ರಿ. ನಾನೊಂದು ಮಾತು ನಿಮಗೆ ಹೇಳ್ತೀನಿ, ಒಂದು ಮಾತನ್ನು ನೀವು ಕೇಳ್ರಿ. ನಾವು CSN ಆದ್ರೂ ಸರಿ, ನಾವು ಮೆಥಡಿಸ್ಟ್ನವ್ರು ಆದ್ರೂ ಸರಿ, ನಾವು CNI ಆದ್ರೂ ಸರಿ, ನಾವು ಕ್ಯಾಥಲಿಕ್ನವರು ಆದ್ರೂ ಸರಿ, ನಾವು ಲೂಥರ್ನವರಾದ್ರೂ ಸರಿ, ನಾವು ಹಿಂದೂಗಳಾದ್ರೂ ಸರಿ, ನಾವು ಯಾರಾದ್ರೂ ಸರಿ, ನಮ್ಮ ಜೀವಿತದಲ್ಲಿ ನಾವು ಯಾರೇ ಆಗಿರಲಿ, ಯೇಸು ಸ್ವಾಮಿಯ ಮಾತುಗಳನ್ನ ಕೇಳಿದಾಗ, ಯೇಸು ಸ್ವಾಮಿಯ ಕುರಿತಾಗಿ ನಾವು ತಿಳಿದುಕೊಂಡಾಗ, ಆತನು ಅದ್ಭುತಗಳನ್ನ ಮಾಡುವಂತ ದೇವರು ಎಂಬುದಾಗಿ ನಮಗೆ ಗೊತ್ತಾದ ತಕ್ಷಣ, ಅದ್ಭುತಗಳನ್ನ ಮಾಡತಕ್ಕಂಥ ದೇವರಲ್ಲಿ ಯಾವುದೇ ವ್ಯಕ್ತಿ, ಯಾವುದೇ ಜಾತಿ, ಕುಲ, ಪಂಥಿ, ಮತ, ದೇಶ, ಭಾಷೆ ಯಾವುದೇ ಆಗಿದ್ರು ಯೇಸು ಅಂತಕ್ಕಂಥ ಹೆಸರಿನಲ್ಲಿ ನಂಬಿಕೆ ಇಟ್ಟರೆ ಅವರ ಜೀವಿತದಲ್ಲಿ ಅದ್ಭುತ ಜರಗಲ್ಪಡುತ್ತದೆ ಎಂಬುದಾಗಿ ಅಂಕಲ್ ನಾನು ಹೇಳ್ತೇನೆ. And most of the people, they thought these things will not happen in our life. ಅನೇಕರು ಅಂದುಕೊಳ್ಳುತ್ತಾರೆ ನಮ್ಮ ಜೀವಿತಗಳಲ್ಲಿ ಇಂಥ ಕಾರ್ಯಗಳು ಜರಗಲ್ಪಡುವುದಿಲ್ಲ ಎಂಬುದಾಗಿ. ವೈ, ಯಾಕೆ ಅದ್ಭುತಗಳು ಜರಗಲ್ಪಡುವುದಿಲ್ಲ ಅನ್ನುವಂಥ ಸತ್ಯವನ್ನು ಈ ಸಂದರ್ಭದಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಇಸ್ರಾಯೇಲಲ್ಲಿರ್ತಕ್ಕಂಥ ಕುಷ್ಠರೋಗಿಗಳಿಗೆ ಯಾಕೆ ಅದ್ಭುತವಾಗಲಿಲ್ಲ, ಈ ನಾಮಾನುನಿಗೆ ಯಾಕೆ ಅದ್ಭುತ ಜರಗಲ್ಪಟ್ಟಿತ್ತು ಅನ್ನುವಂಥ ಸತ್ಯವನ್ನ ಈ ದಿನ ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ನನ್ನಾತ್ಮರೇ, ನಂಬುವ ಪ್ರತಿಯೊಬ್ಬನು, ದೇವರ ಮಾತಿಗೆ ಕಿವಿ ಕೊಡುವ ಪ್ರತಿಯೊಬ್ಬನು ಅದ್ಭುತವನ್ನು ಹೊಂದಿಕೊಳ್ಳುತ್ತಾನೆ. ನೀನು ಯಾರೇ ಆಗಿರು, ಯೇಸುವನ್ನ ನಿನ್ನ ಜೀವಿತದಲ್ಲಿ ನೀನು ಅಂಗೀಕಾರ ಮಾಡಿಕೊಂಡು ಆತನನ್ನು ನಂಬುವುದಾದರೆ ನಿನ್ನ ಜೀವಿತದಲ್ಲಿ ಇದೇ ಕ್ಷಣದಲ್ಲಿ ಅದ್ಭುತ ಜರಗಲ್ಪಡುತ್ತದೆ. ಈ ವೇಳೆಯಲ್ಲಿ ನಿನ್ನ ಜೀವಿತದಲ್ಲಿ ದೊಡ್ಡ ಮಾತುಕಾರ್ಯಗಳನ್ನು ಮಾಡುವುದಕ್ಕೆ ಆತನು ಶಕ್ತನಾಗಿದ್ದಾನೆ. And most of the people have turned away from the truth. ಅನೇಕ ಜನರು ದೇವರ ಸತ್ಯ ಮಾರ್ಗದಿಂದ ಅವರು ತಪ್ಪಿ ಹೋಗಿ, ಅದ್ಭುತಗಳಾಗುವುದಿಲ್ಲ, ನಮ್ಮ ಜೀವಿತದಿಂದ ನಡೆಯುವುದಿಲ್ಲ, ಅಯ್ಯೋ ಸಾಕಾಗೋಗಿದೆ ಎಂಬುದಾಗಿ ಅನ್ನುವಂಥ ಭಾವನೆಯಲ್ಲಿ ಮನುಷ್ಯನು ಜೀವಿಸ್ತಕ್ಕಂಥ ಒಂದು ಸಂಗತಿಯನ್ನು ಲೋಕದಲ್ಲಿ ನಾವು ಕಾಣುತ್ತಾ ಇದ್ದೇವೆ. ಬಟ್ ಐ ಟೆಲ್ ಯು ದಿಸ್ ಟ್ರೂತ್, ನಾನು ನಿಮಗೆ ಒಂದು ಸತ್ಯವನ್ನು ಹೇಳ್ತೇನೆ, ನಂಬುವವನು ಅದ್ಭುತವನ್ನು ಹೊಂದಿಕೊಳ್ಳುತ್ತಾನೆ. If anyone believes in Jesus, he will be healed and he will be blessed in his life. ಆತನ ಜೀವಿತದಲ್ಲಿ ಅದ್ಭುತಗಳು ಆಶೆ. You need to understand your God. ನಿನ್ನ ದೇವರ ವಿಷಯದಲ್ಲಿ, ಆ ಯೆಹೋವನ ವಿಷಯದಲ್ಲಿ, ಆ ಕರ್ತನ ವಿಷಯದಲ್ಲಿ, ಆ ಯೇಸುವಿನ ವಿಷಯದಲ್ಲಿ, ಆ ಪರಿಶುದ್ಧ ಆತ್ಮನಾಗಿರ್ತಕ್ಕಂಥ ದೇವರ ವಿಷಯದಲ್ಲಿ ನೀನು ಯಾವಾಗ ತಿಳಿದುಕೊಳ್ಳುತ್ತೀಯೋ, ಯಾವಾಗ ನಿನ್ನ ನಂಬಿಕೆಯನ್ನು ವಾಕ್ಯದ ಆಧಾರದ ಮೇಲೆ ನೀನು ಇಡುತ್ತೀಯೋ, ನಿನ್ನ ಜೀವಿತದಲ್ಲಿ ಅದ್ಭುತ ಜರಗಲ್ಪಡುತ್ತದೆ ಅನ್ನುವಂಥ ಸತ್ಯವನ್ನು ಸಂದರ್ಭದಲ್ಲಿ ತಿಳ್ಕೊಳ್ಬೇಕಾಗಿದೆ. Why it was to Naaman and why it was not to Israel people? ಯಾಕೆ ನಾಮಾನನಿಗೆ ಅದ್ಭುತ ಜರಗಲ್ಪಟ್ಟಿತ್ತು? ಎಲಿಷನ ಕಾಲದಲ್ಲಿ ಅನೇಕ ಕುಷ್ಠರೋಗಿಗಳು ಇಸ್ರಾಯೇಲರು ಇದ್ರೂ ಕೂಡ ಅದು ಯಾಕೆ ಜರಗಲ್ಪಟ್ಟಿಲ್ಲ ಅನ್ನುವಂಥ ಸತ್ಯವನ್ನು ಈ ಸಂದರ್ಭದಲ್ಲಿ ನಾವು ತಿಳ್ಕೊಳ್ಳೋಣ. ಆ ಸತ್ಯಾಂಶವನ್ನು ನಾವು ಅರ್ಥ ಮಾಡಿಕೊಳ್ಳೋಣ. ದಯಮಾಡಿ ನಾವು 2ನೇ ಅರಸುಗಳ ಪುಸ್ತಕ 5ನೇ ಅಧ್ಯಾಯ, 2ನೇ ಅರಸುಗಳ ಪುಸ್ತಕ 5ನೇ ಅಧ್ಯಾಯ ವಚನ 8ರಿಂದ ದೇವರ ವಾಕ್ಯವನ್ನ ಅಲ್ಲಿ ಯಾಕೆ ಮತ್ತು ಯಾವ ರೀತಿಯಲ್ಲಿ ನಾವು ಅದ್ಭುತಗಳನ್ನು ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಅನ್ನುವಂಥ ಸತ್ಯವನ್ನ ನಾವು ತಿಳ್ಕೊಳ್ಬೇಕಾಗಿದೆ. ನನ್ನ ಪ್ರಿಯರೇ, ನಮ್ಮ ಜೀವಿತದಲ್ಲಿ ದೇವರನ್ನ ಬರೀ ಕ್ರೈಸ್ತರು ಎಂಬುದಾಗಿ ಹೇಳಿ ನಾವು ಹೆಸರಿಗೆ ಮಾತ್ರ ಕ್ರೈಸ್ತರಾದ್ರೆ ನಮ್ಮ ಜೀವಿತದಲ್ಲಿ ಅದ್ಭುತಗಳು ಜರಗಲ್ಪಡುವುದಿಲ್ಲ. ನಮ್ಮ ಜೀವಿತಗಳಲ್ಲಿ ಯೇಸು ಅಂತಕ್ಕಂಥ ಹೆಸರು ನಾವು ತಿಳಿದುಕೊಂಡಿದ್ದೇವೆ, ಸೊ ನಾವು ಕ್ರೈಸ್ತರಲ್ಲ, ಯೇಸು ಅಂತಕ್ಕಂಥ ಹೆಸರು ನಮ್ಗೆ ಗೊತ್ತು, ಆದ್ರೂ ಕೂಡ ನಮ್ಮ ಜೀವಿತದಲ್ಲಿ ಅದ್ಭುತಗಳನ್ನ ನಾವು ಹೊಂದ್ತಾ ಇಲ್ಲ ಎಂಬುದಾಗಿ ಅಂದುಕೊಂಡ್ರೂ ಕೂಡ ತಪ್ಪಾಗಿರ್ತಕ್ಕಂಥ ಒಂದು ಸಂಗತಿ ಆಗಿದೆ. ಬರೀ ತಿಳುವಳಿಕೆ ಅಥವಾ ಬರೀ ಜ್ಞಾನ ಮನುಷ್ಯರನ್ನ ಆಶೀರ್ವಾದಕ್ಕೆ ನಡೆಸುವುದಿಲ್ಲ. ಪರಿಶುದ್ಧಾತ್ಮನ ನಡೆಸುವಿಕೆ, ಪರಿಶುದ್ಧಾತ್ಮನ ಶಕ್ತಿ, ಪರಿಶುದ್ಧಾತ್ಮನಿಗೆ ಒಳಗಾಗ್ತಕ್ಕಂಥದ್ದು, ಪರಿಶುದ್ಧಾತ್ಮನ ಆತನ ಹೇಳ್ತಕ್ಕಂಥ ಮಾತುಗಳನ್ನ ಕೇಳಿ, ಅಪ್ಪ ಯೇಸುವೆ, ಪರಿಶುದ್ಧಾತ್ಮನ ಹೇಳುವಂತ ರೀತಿಯಲ್ಲಿ ಯೇಸುವಿನ ಮೇಲೆ ನಂಬಿಕೆ ಇಟ್ಟು ಆತನನ್ನು ಅಂಗೀಕರಿಸಿಕೊಂಡು ಆತನಲ್ಲಿ ಅದ್ಭುತಗಳ ವಿಷಯಕ್ಕೋಸ್ಕರ ನೀನು ನಂಬುವಾಗ ನಿನ್ನ ಜೀವಿತದಲ್ಲಿ ದೊಡ್ಡ ಆಶೀರ್ವಾದಗಳು ಜರಗಲ್ಪಡುತ್ತದೆ. ಈ ಸಂದರ್ಭದಲ್ಲಿ ಇದನ್ನ ಅರ್ಥ ಮಾಡಿಕೊಡ್ರಿ, ಇದನ್ನ ತಿಳಿದುಕೊಡ್ರಿ, ಇದನ್ನ ಜ್ಞಾಪಕದಲ್ಲಿ ಇಟ್ಟುಕೊಂಡು ನನ್ನ ಆತ್ಮರೇ, ನಾವು ಯಾರೇ ಆಗಿರ್ಲಿ, ನಾವು ಮೆಥಡಿಸ್ಟ್ನವರಾಗಿರ್ಲಿ, ನಾವು CS ನವರಾಗಿರ್ಲಿ, ನಾವು ಕ್ಯಾಥಲಿಕ್ನವರಾಗಿರಲಿ, ನಾವು ಪ್ರೊಟೆಸ್ಟ್, ನಾವು
ಬೇರೆ ಯಾವುದೇ ಜಾತಿ ಪಂಕ್ತಿ ಮತ ಯಾವುದೇ ಆಗಿರಲಿ, ಯೇಸು ಅಂತಕ್ಕಂಥ ದೇವರು ನಮಗೆ ಇಂಪಾರ್ಟೆಂಟ್. ಯೇಸು ಅಂತಕ್ಕಂಥ ಹೆಸರು, ಯೇಸು ಅಂತಕ್ಕಂಥ ದೇವರು ನಮಗೆ ಪ್ರಾಮುಖ್ಯ ಅನ್ನುವಂಥ ಸತ್ಯವನ್ನು ತಿಳ್ಕೊಳ್ಬೇಕಾಗಿದೆ. ನಂಬುವವನು ಆಶೀರ್ವಾದ ಹೊಂದಿಕೊಳ್ತಾನೆ, ನಂಬದೇ ಇರುವವನು ಆಶೀರ್ವಾದ ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಸತ್ಯವನ್ನು ಸಂದರ್ಭದಲ್ಲಿ ನಾವು ಅರ್ಥೈಸಿಕೊಳ್ಬೇಕಾಗಿದೆ. ಸೊ ಅದಕ್ಕೋಸ್ಕರ ಈ ಸಂದರ್ಭದಲ್ಲಿ 8ನೇ ವಚನದಿಂದ ದಯಮಾಡಿ ನಾವು ಆ ವಾಕ್ಯ ಭಾಗವನ್ನ ನಾವು ಧ್ಯಾನ ಮಾಡೋಣ. ಇಲ್ಲಿ ಬಹಳ ಪ್ರಾಮುಖ್ಯ ಅಂದ್ರೆ ನಾಮಾನನು ಅದ್ಭುತ ಹೊಂದಿಕೊಂಡಿರ್ತಕ್ಕಂಥ ಸಂಗತಿಯಲ್ಲಿ ಬರೆಯಲ್ಪಟ್ಟಿದೆ. ಹೇಗೆ ಯಾವ ರೀತಿಯಲ್ಲಿ ಆತನು ಅದ್ಭುತವನ್ನು ಹೊಂದಿಕೊಂಡನು, ಸೊ ಯಾರು ಯಾಕೆ ಅದ್ಭುತಗಳನ್ನು ಹೊಂದಿಕೊಳ್ಳೋದಕ್ಕೆ ಆಗೋದಿಲ್ಲ ಅನ್ನುವಂಥ ಸತ್ಯವನ್ನು ಈ ಸಂದರ್ಭದಲ್ಲಿ ನಾವು ಅರ್ಥೈಸಿಕೊಳ್ಬೇಕಾಗಿದೆ. ದಯಮಾಡಿ ಓದ್ರಿ 8ನೇ ವಚನದಿಂದ. ಇಸ್ರಾಯೇಲರ ಅರಸನು ತನ್ನ ಬಟ್ಟೆಗಳನ್ನು ಹರಿದುಕೊಂಡನೆಂಬುದನ್ನು ದೇವರ ಮನುಷ್ಯನಾದ ಎಲೀಷನು ಕೇಳಿ. ಓಕೆ, ಒಂದು ನಿಮಿಷ. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಇಸ್ರಾಯೇಲರ ಅರಸನು ತನ್ನ ಬಟ್ಟೆಗಳನ್ನು ಹರಿದುಕೊಂಡನೆಂಬುದನ್ನು ದೇವರ ಮನುಷ್ಯನಾದ ಎಲೀಷನು ಕೇಳಿ ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ರಾಜ ಯಾಕೆ ಬಟ್ಟೆ ಹರ್ಕೊಂಡ? ವೆರಿ ಇಂಟ್ರೆಸ್ಟಿಂಗ್, ಹೌದಲ್ವಾ? ಬಟ್ಟೆ ಯಾಕೆ ಅವನು ಹರ್ಕೊಂಡ? ಯಾರು? ರಾಜ. ಯಾವ ರಾಜ? ಇಸ್ರಾಯೇಲರ ರಾಜ. ಅವನು ಯಾಕೆ ಬಟ್ಟೆ ಹರ್ಕೊಂಡ? ಓಕೆ, ಆ ಬಟ್ಟೆ ಹರ್ಕೊಂಡಿರ್ತಕ್ಕಂಥ ರಾಜನ ಬಳಿಗೆ ಸೊ ದೇವ ಮನುಷ್ಯನು ಎಲಿಷನು ದೂತರನ್ನ ಕಳುಹಿಸಿ, ನೀನ್ ಯಾಕಪ್ಪ ಬಟ್ಟೆ ಹರ್ಕೊಳ್ತಾ ಇದ್ದಿ ಎಂಬ ಒಂದು ಸಂದೇಶವನ್ನ ಅವರಿಗೆ ಆತನು ಕಳಿಸಿಕೊಡ್ತಕ್ಕಂಥ ನೋಡ್ತಾರೆ. ನನ್ನ ಆತ್ಮೀಯರೇ, ನಾವು ದೇವರ ವಾಕ್ಯದಲ್ಲಿ ಬರೆದಿರ್ತಕ್ಕಂಥ ನೋಡುವಾಗ 1ರಿಂದ 7 ವಚನಗಳಲ್ಲಿ ಒಂದು ಘಟನೆ ಜರಗಲ್ಪಡ್ತಕ್ಕಂಥ ನೋಡ್ತೇವೆ ನಾಮಾನನ ವಿಷಯದಲ್ಲಿ. ಈ ನಾಮಾನನ ವಿಷಯದಲ್ಲಿ ಅನೇಕರಿಗೆ ನಮಗೆ ದೇವರ ವಾಕ್ಯದ ಮೂಲಕ ಗೊತ್ತಿರ್ತಕ್ಕಂಥ ಸಂಗತಿಗಳಿದೆ. ಸೊ ಹಾಗಾಗಿ ಈತನು ಅಂದ್ರೆ ಇಸ್ರಾಯೇಲ್ ಜನರಲ್ಲಿ ಆತನು ಯುದ್ಧಕ್ಕೆ ಹೋದ ನಂತರದಲ್ಲಿ ಇಸ್ರಾಯೇಲ್ ಇರ್ತಕ್ಕಂಥ ಒಂದು ಹುಡುಗಿಯನ್ನ ಕರೆದುಕೊಂಡು ಬಂದು ತನ್ನ ಮನೆಯಲ್ಲಿ ಆತನು ಇಟ್ಕೊಂಡಿರ್ತಾನೆ. ಯಾರು? ನಾಮಾನನು. ತನ್ನ ಯಜಮಾನನಿಗೆ ಅಂದ್ರೆ ತನ್ನ ಹೆಂಡತಿಗೆ ಸೇವಕಿಯಾಗಿ ಆ ಹುಡುಗಿ ಒಬ್ಬ ಯವನಸ್ಥ ಮಗಳು ಆ ನಾಮಾನನ ಮನೆಯಲ್ಲಿ ಆಕೆ ಇರ್ತಾಳೆ. ಸೊ ಈ ನಾಮಾನನು ಈತನು ಯುದ್ಧ ವೀರನು, ಈತನು ಬಹಳ ಬಲಾಢ್ಯನು, ಈತನು ಜ್ಞಾನವಂತನು, ತಿಳುವಳಿಕೆವಂತನು. ಸೊ ಈತನ ಮೂಲಕ ಆ ಒಂದು ರಾಜನಿಗೆ ಅಂದ್ರೆ ಆ ಒಂದು ಅರಮರ ರಾಜನಿಗೆ ಒಂದು ದೊಡ್ಡ ಆಶೀರ್ವಾದ ಉಂಟಾಗಿರ್ತಕ್ಕಂಥ ಅಥವಾ ಒಂದು ದೊಡ್ಡ ಜಯ ಸಿಕ್ಕಿರ್ತಕ್ಕಂಥ ಒಂದು ಸಂಗತಿಯನ್ನ ನಾವು ಆ ಒಂದು ವಾಕ್ಯಗಳಲ್ಲಿ ನಾವು ಕಾಣುವಂತವರಾಗಿದ್ದೇವೆ. ಸೊ ಅದಕ್ಕೋಸ್ಕರ ರಾಜನಿಗೆ ಅಂದ್ರೆ ಅರಮರ ರಾಜನಿಗೆ ಒಂದು ಆಸೆ ಇತ್ತು, ನಾಮನಿಗೆ ಹೇಗಾದ್ರೂ ಮಾಡಿ ಗುಣ ಆಗಿ ಅವನು ಚೆನ್ನಾಗಾದ್ರೆ ಸಾಕು. ಏನಂದ್ರೆ ಈತನಿಗೆ ಕುಷ್ಠ ರೋಗವಿತ್ತು. ಈ ಕುಷ್ಠ ರೋಗದಿಂದ ಆತನು ಎಲ್ಲಾ ರೀತಿಯಾದಂತಹ ವಿಷಯಗಳಲ್ಲಿ ಆತನು ಜಯ ಹೊಂದಿಕೊಂಡಿದ್ದ. ಆದ್ರೆ ಈತನಿಗೆ ಈ ಕುಷ್ಠ ರೋಗದಿಂದ ರಾಜನಿಗೂ ಕೂಡ ಒಂದು ಕಳವಳವಿತ್ತು. ಸೊ ಈ ರಾಜನು ಏನ್ ಮಾಡ್ತಾನೆ ಎಂಬುದಾಗಿ ಹೇಳಿದ್ರೆ, ಆ ಹುಡುಗಿ ಯಾವಾಗ ಇಸ್ರಾಯೇಲರ ಹುಡುಗಿ ಆ ಒಬ್ಬ ನಾಮಾನನ ಹೆಂಡತಿಗೆ ಆಕೆ ಸೇವಕಿ ಆಗಿದ್ದಳು, ತನ್ನ ಯಜಮಾನತಿಗೆ ಒಂದು ಮಾತು ಹೇಳ್ತಾಳೆ, ನಮ್ಮ ದೇಶದಲ್ಲಿರ್ತಕ್ಕಂಥ ನಮ್ಮ ಊರಿರ್ತಕ್ಕಂಥ ಪ್ರವಾದಿಯ ಬಳಿಯಲ್ಲಿ ನಮ್ಮ ಯಜಮಾನನು ಇದ್ದಿದ್ರೆ ಆತನು ಗುಣ ಹೊಂದುತ್ತಾ ಇದ್ದನು ಅನ್ನುವಂಥ ಒಂದು ವಿಷಯ. ಅಂಡ್ ಹಿ ಹರ್ಡ್ ದ ಮೆಸೇಜ್ ಅಂಡ್ ಹಿ ವೆಂಟ್ ಟು ಹೀಸ್ ಕಿಂಗ್. ಆ ಅರಾಮರ ಅರಸನ ಬಳಿಗೆ ನಾಮಾನನು ಹೋಗಿ ಹೇಳ್ತಾನೆ, ಈ ಹುಡುಗಿನ ನಾವು ಕರ್ಕೊಂಡು ಬಂದಿದ್ದೀವಿ, ನಮ್ಮ ಮನೇಲಿದ್ದಾಳೆ, ಆಕೆ ಒಂದು ಮಾತು ಹೇಳಿದ್ರು, ಸೊ ನನ್ನ ರೋಗವನ್ನು ಗುಣಪಡಿಸ್ತಕ್ಕಂಥ ಒಬ್ಬ ಪ್ರವಾದಿ ಇಸ್ರಾಯೇಲರಲ್ಲಿ ಇದ್ದಾನೆ ಅನ್ನುವಂಥ ಸತ್ಯ ನನಗೆ ಗೊತ್ತು ಮಾಡಲ್ಪಟ್ಟಿದೆ ಎಂಬುದಾಗಿ. ಸೊ ಅವಾಗ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಕೆಲವು ಬಹುಮಾನಗಳನ್ನು, ಕೆಲವು ಒಡವೆ ವಸ್ತ್ರಗಳನ್ನು ನಾಮಾನನ ಕೈಗೆ ಕೊಟ್ಟು ಒಂದು ಪತ್ರವನ್ನು ಬರೆದು ಯಾರಿಗೆ? ಸೊ ಇಸ್ರಾಯೇಲ್ ರಾಜನಿಗೆ ಆ ರಾಜನು ಅಂದ್ರೆ ಅರಾಮ್ಯರ ರಾಜನು ಇಸ್ರಾಯೇಲ್ ರಾಜನಿಗೆ ಅದನ್ನ ಕಳಿಸ್ತಾನೆ. ಅದನ್ನ ಕಳಿಸಿದಾಗ ನಾಮಾನನು ಎಲ್ಲವನ್ನೂ ತೆಗೆದುಕೊಂಡು ಬಂದು ಆ ಇಸ್ರಾಯೇಲರ ಅರಸನ ಬಳಿಗೆ ಬಂದಾಗ ಸೊ ಆತನಿಗೆ ಆ ಪತ್ರವನ್ನ ಆತನು ಕೊಡುತ್ತಾನೆ. ಯಾರ ಪತ್ರ? ಅರಾಮ್ಯರ ಅರಸನ ಪತ್ರವನ್ನು ಆತನು ಕೊಡುತ್ತಾನೆ. ಅದು 7ನೇ ವಚನದಲ್ಲಿ ಬರೆದಿರ್ತಕ್ಕಂಥದ್ದನ್ನ ನಾವು ನೋಡುತ್ತೇವೆ. ಇಸ್ರಾಯೇಲರ ಅರಸನು ಪತ್ರವನ್ನು ಓದಿದ ಕೂಡಲೇ, ಯಾರ ಪತ್ರ? ಸೊ ಅರಾಮ್ಯರ ಅರಸನ ಪತ್ರ. ಸೊ ಈಗ ನಾವು 6ನೇ ವಚನದಿಂದ ಅದನ್ನು ನಾನು ಓದುತ್ತೇನೆ. ತೆಗೆದುಕೊಂಡು ಸಾಮಾರ್ಯಕ್ಕೆ ಹೊರಟು ಹೋಗಿ ಪತ್ರವನ್ನು ಇಸ್ರಾಯೇಲರ ಅರಸನಿಗೆ ಕೊಟ್ಟನು. ಅದರಲ್ಲಿ, ನನ್ನ ಸೇವಕನಾದ ನಾಮಾನನನ್ನು ನಿನ್ನ ಬಳಿಗೆ ಕಳುಹಿಸಿದ್ದೇನೆ, ನೀನು ಅವನ ಕುಷ್ಠ ರೋಗವನ್ನು ವಾಸಿ ಮಾಡತಕ್ಕದ್ದೆಂದು ಈ ಪತ್ರದಿಂದ ತಿಳಿದುಕೋ ಎಂಬುದಾಗಿ ಬರೆದಿತ್ತು. ಸಿ ದ ಮೆಸೇಜ್ ಇಸ್ ದಿಸ್. ಒಳ್ಳೆ ಮನಸ್ಸು ಇರ್ತಕ್ಕಂಥ ರಾಜ ನನ್ನ ಆಳು ಅಂದ್ರೆ ನನ್ನ ಸೇವಕನು ಅಥವಾ ನನ್ನ ಸೈನ್ಯ ಪಾರುಪತ್ಯವನ್ನು ನೋಡಿಕೊಳ್ತಕ್ಕಂಥವನು, ಈತನ ಮೂಲಕ ನನಗೆ ಒಳ್ಳೆಯದಾಗಿದೆ, ದೊಡ್ಡ ಜಯ ನನಗೆ ಸಿಕ್ಕಿದೆ, ಜಯವನ್ನ ಈತನ ಮೂಲಕ ನಾನು ಕಂಡುಕೊಂಡಿದ್ದೇನೆ. ಸೊ ಹಾಗಾಗಿ ಈ ನನ್ನ ಸೇವಕನು ಈತನು ಗುಣ ಆಗಬೇಕು. ಸೊ ಅದಕ್ಕೋಸ್ಕರ ಇಸ್ರಾಯೇಲ್ ರಾಜನಿಗೆ ಒಂದು ಪತ್ರವನ್ನು ಬರೆದು ಆತನ ಕಳಿಸ್ತಾನೆ, ಈತನನ್ನು ನೀನೇನ್ ಮಾಡಬೇಕು? ಗುಣಪಡಿಸಬೇಕು. ಸೊ ಈ ಪತ್ರವನ್ನ ಇಸ್ರಾಯೇಲರ ಅರಸನು ಓದುತ್ತಾನೆ.
ಓದಿದ ನಂತರದಲ್ಲಿ ಅವನು ಮಾಡ್ತಕ್ಕಂಥ ಒಂದು ಸಂಗತಿ ಏನಂತ ಹೇಳಿದ್ರೆ, ಇಸ್ರಾಯೇಲರ ಅರಸನು ಪತ್ರವನ್ನು ಓದಿದ ಕೂಡಲೇ ಬಟ್ಟೆಗಳನ್ನು ಹರಿದುಕೊಂಡು ತನ್ನ ಪರಿವಾರದವರಿಗೆ ತಾನು ಕಳುಹಿಸಿದ ಮನುಷ್ಯನನ್ನು ಕುಷ್ಠರೋಗದಿಂದ ವಾಸಿ ಮಾಡಬೇಕಂತೆ. ಇದು ಎಂತ ಅಪ್ಪನೆ? ನಾನೇನು ದೇವರೋ? ಜೀವದಾನ ಮಾಡುವುದಕ್ಕಾಗಲಿ ಸಾಯಿಸುವುದಕ್ಕಾಗಲಿ ನನಗೆ ಸಾಮರ್ಥ್ಯ ಉಂಟು. ಇವನು ನನ್ನೊಡನೆ ಜಗಳವಾಡುವುದಕ್ಕೆ ಕಾರಣ ಹುಡುಕುತ್ತಾನಲ್ಲದೆ ಮತ್ತೇನು? ನೀವೇ ಆಲೋಚಿಸಿ ನೋಡಿರಿ ಎಂದು ಹೇಳಿದನು ಎಂಬುದಾಗಿ. ನನ್ನ ಆತ್ಮೀಯರೇ, ಇಸ್ರಾಯೇಲರ ಅರಸನು ಒಂದು ಆಲೋಚನೆಯನ್ನು ಆತನು ಮಾಡುತ್ತಾನೆ. ಇದೆಂತ ಪತ್ರ? ಅರಾಮ್ಯರ ಅರಸ ನನಗೆ ಕಳಿಸಿಕೊಟ್ಟಿದ್ದಾನೆ. ನಾನು ಗುಣಪಡಿಸುವುದಕ್ಕೋಸ್ಕರ ನಾನೇನು ದೇವರನೋ ಅಥವಾ ನಾನು ವೈದ್ಯನೋ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ನನ್ನ ಆತ್ಮೀಯರು, ಒಂದು ಸತ್ಯ ದೇವರ ವಾಕ್ಯದ ಮೂಲಕ ನಾವು ತಿಳ್ಕೊಳ್ಬೇಕಾಗಿದೆ. ಈ ಇಸ್ರಾಯೇಲರ ಅರಸನು ಪರಲೋಕದ ದೇವರು, ಅದ್ಭುತಗಳನ್ನು ಮಾಡ್ತಕ್ಕಂಥ ದೇವರು, ಕುಷ್ಠ ರೋಗಗಳನ್ನು ವಾಸಿ ಮಾಡ್ತಕ್ಕಂಥ ದೇವರು ಅನ್ನುವಂಥ ಸತ್ಯವನ್ನು ತನ್ನ ಜೀವಿತದಲ್ಲಿ ಆತನು ಕಂಡುಕೊಂಡು. In today's world, most of the pastors, most of the believers, ಈ ಲೋಕದಲ್ಲಿ ಅನೇಕ ದೇವ ಸೇವಕರುಗಳು, ಅನೇಕ ವಿಶ್ವಾಸಿಗಳು ಯೇಸು ಅಂತಕ್ಕಂಥ ದೇವರು ಅದ್ಭುತಗಳನ್ನ ಇವತ್ತಿಗೂ ಮಾಡ್ತಾನೆ ಎಂಬುದಾಗಿ ನಂಬುತ್ತಾ ಇಲ್ಲ. And that's the reason people are tearing their clothes. ಆ ಕಾರಣಕ್ಕೋಸ್ಕರ, ನಂಬದೇ ಇರುವ ಕಾರಣಕ್ಕೋಸ್ಕರ ಯಾವಾಗ ಸಂದಿಗ್ಧ ಪರಿಸ್ಥಿತಿಗಳು ಬರ್ತದೋ, ಕಠಿಣವಾದ ಪರಿಸ್ಥಿತಿಗಳು ಬರ್ತದೋ, ಮರಣಕರವಾಗಿರುವ ಸಂಗತಿಗಳು ಬರ್ತದೋ, ಆ ಒಂದು ಹಂತದಲ್ಲಿ ದೇವರೇ ಅದ್ಭುತ ಮಾಡು ಎಂಬುದಾಗಿ ದೇವರ ಮುಂದೆ ಹೋರಾಟ ಮಾಡುವುದು ಬಿಟ್ಟು ತಮ್ಮ ಸಂಕಟಕ್ಕೋಸ್ಕರ, ತಮ್ಮ ನೋವಿಗೋಸ್ಕರ ಬಟ್ಟೆಗಳನ್ನು ಹಾಕಿಕೊಂಡು ಇದು ಆಗುವುದಿಲ್ಲ ಅನ್ನುವಂತ ಒಂದು ರೀತಿಯಲ್ಲಿ ಮನುಷ್ಯನು ಅಪನಂಬಿಕಸ್ಥನಾಗಿ ಆತನು ಜೀವಿಸ್ತಾ ಇದ್ದಾನೆ. ಅಪನಂಬಿಕಸ್ಥನೇ ನೀವು ಯಾರೇ ಆಗಿರಲಿ, ನಾವೆಷ್ಟೇ ವರ್ಷದ ಕ್ರೈಸ್ತರಾದರೂ ನಮ್ಮ ಜೀವಿತದಲ್ಲಿ ಅದ್ಭುತವಾಗುವುದಕ್ಕೆ ಸಾಧ್ಯವಿಲ್ಲ. ನಾವು ನಂಬುವಾಗ ಮಾತ್ರ ನಮ್ಮ ಜೀವಿತದಲ್ಲಿ ಅದ್ಭುತ ಜರಗಲ್ಪಡುತ್ತದೆ. ಅದು ಅರ್ಥ ಆಗ್ತದೆ ನಾನು ಹೇಳೋದು? ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ಸೇಯಿಂಗ್. ಹೌದಲ್ವಾ? ಯಾಕೆ ಬಟ್ಟೆ ಹರ್ಕೊಂಡ ಅವನು? He never understood there is a man of God who heals the people by God himself. ದೇವರ ಮೂಲಕ ಒಬ್ಬ ದೇವರ ಸೇವಕನಿದ್ದಾನೆ, ಅದ್ಭುತಗಳನ್ನು ಮಾಡ್ತಾನೆ ಅನ್ನುವಂಥ ಸತ್ಯವನ್ನು ಅರಸನು ಅರ್ಥ ಮಾಡಿಕೊಳ್ಳಲಿಲ್ಲ. ನನ್ನ ಆತ್ಮೀಯರೇ, ಕ್ರೈಸ್ತರೇ, ಸತ್ಯವೇದವನ್ನು ಓದ್ತಕ್ಕಂಥವರಿಗೆ ನಿಮಗೆ ಸತ್ಯವನ್ನು ನಾನು ಸಾರ್ತಾ ಇದ್ದೇನೆ. ಇದರಲ್ಲಿ ದೇವರ ವಾಕ್ಯದಲ್ಲಿ ಬರೆದಿರ್ತಕ್ಕಂಥ ನಿಮಗೆ ತಿಳಿಸುತ್ತೇನೆ. ಇವತ್ತಿಗೂ ಈ ಕ್ಷಣದಲ್ಲಿ ನಿನ್ನ ಜೀವಿತದಲ್ಲಿ ಅದ್ಭುತ ಜರಗಲ್ಪಡ್ತದೆ. ನೀನು ಯೇಸು ಅದ್ಭುತಗಳನ್ನು ಮಾಡ್ತಕ್ಕಂಥ ದೇವರು ಎಂಬುದಾಗಿ ನಂಬಬೇಕಾಗಿದೆ. Give your life to God and believe in Him. ಆತನಿಗೆ ನಿನ್ನ ಜೀವಿತವನ್ನು ಒಪ್ಪಿಸಿಕೊಟ್ಟು ನೀನು ನಂಬು. ನಿನ್ನ ಜೀವಿತದಲ್ಲಿ ಈ ದಿನ ಅದ್ಭುತವಾಗದೆ ಅಂದ್ರೆ ನನ್ನ ಸೇವೆ ನಾನು ಬಿಟ್ಟು ಹೋಗ್ತೀನಿ. I'm challenging you. ನನ್ನ ದೇವರು ಅದ್ಭುತಗಳನ್ನು ಮಾಡ್ತಕ್ಕಂಥ ದೇವರು ನಾನು ಕಂಡಿದ್ದೇನೆ. ನನ್ನ ಪ್ರಿಯರೇ, ನನ್ನ ದೇವರು ಎಂಥ ದೇವರು ಅಂತ ಹೇಳಿದ್ರೆ, ನಾನು ನಂಬಿರ್ತಕ್ಕಂಥ ಯೇಸು ಸ್ವಾಮಿ ಸರ್ವಶಕ್ತನ ಉನ್ನತನಾಗಿರ್ತಕ್ಕಂಥ ದೇವರು, ಅದ್ಭುತಗಳನ್ನು ಮಾಡ್ತಕ್ಕಂಥ ದೇವರು. ನಾವು ನಂಬಿದ್ರೆ ದೇವರ ಆಶೀರ್ವಾದಗಳನ್ನು, ಅದ್ಭುತಗಳನ್ನ ಹೊಂದಿಕೊಳ್ಳುತ್ತಾನೆ. ಇಲ್ಲಿರ್ತಕ್ಕಂಥ ಈ ರಾಜನು ತನ್ನ ಬಟ್ಟೆಗಳನ್ನು ಹರಿದುಕೊಳ್ತಾನೆ. ಮನುಷ್ಯನೇ, ನಿನ್ನ ಜೀವಿತದಲ್ಲಿ ಎಲ್ಲಿವರೆಗೂ ನಿನ್ನ ದೇವರ ವಿಷಯದಲ್ಲಿ, ಆ ಯೇಸುವಿನ ವಿಷಯದಲ್ಲಿ ಈಗ ಅರ್ಥವಾಗುವುದಿಲ್ಲವೋ ತಿಳಿದುಕೊ. ನಿನಗೆ ಗೊತ್ತು ಇಸ್ರಾಯೇಲರ ದೇವರೇ ನಮ್ಮ ದೇವರು ಎಂಬುದಾಗಿ ನಿನಗೆ ಹೆಸರು ಗೊತ್ತು. ಇಸ್ರಾಯೇಲ್ ಅರಸನಿಗೆ ದೇವರು ಯಾರು ಅಂತ ಗೊತ್ತಿಲ್ವಾ? ಇಸ್ರಾಯೇಲ್ ದೇವರು ಯಾರು ಎಂಬುದಾಗಿ ಅರಸನಿಗೆ ಗೊತ್ತಿಲ್ವಾ? ಗೊತ್ತಿದೆ. But still then he torn his cloth. Why? He doesn't understand his God, that he is a healer. And that's the reason he is telling, am I God? Am I a doctor? ನಾನು ವೈದ್ಯನೋ? ನಾನು ಯಾರು? ನನಗೆ ಯಾರು? ನನ್ನ ಆತ್ಮೀಯರೇ, ನಂಬಿಕೆ ಉಳ್ಳವರಿಗೆ ಮಾತ್ರ ಅದ್ಭುತ ಜರಗಲ್ಪಡುತ್ತದೆ ಎಂಬುದಾಗಿ ವಾಕ್ಯದ ಮೂಲಕ. If you believe, you will be healed. And you will see the miracles of God in your life when you believe. In anything else in your life, ನಿಮ್ಮ ಜೀವಿತದಲ್ಲಿ ಯಾವುದೇ ವಿಷಯಗಳಾಗಿರಲಿ, ನಿನ್ನ ಕೆಲಸದ ವಿಷಯದಲ್ಲಿ, ನಿನ್ನ ಆರೋಗ್ಯದ ವಿಷಯದಲ್ಲಿ, ನಿನ್ನ ಮನೆಯ ವಿಷಯದಲ್ಲಿ, ನಿನ್ನ ಮಕ್ಕಳ ವಿಷಯದಲ್ಲಿ, ನಿನ್ನ ಭವಿಷ್ಯತ್ತಿನ ವಿಷಯದಲ್ಲಿ, ನಿನ್ನ ಹೊಲಗದ್ದೆಗಳ ವಿಷಯದಲ್ಲಿ, ನಿನ್ನ ದನಕರುಗಳ ವಿಷಯದಲ್ಲಿ, ನಿನ್ನ ಜೀವಿತದಲ್ಲಿ ಯಾವುದನ್ನು ನೀನು ಬಯಸ್ತಾ ಇದೆಯೋ, ಯಾವ ಸಂಗತಿಗಳು ನಿನಗೆ ಆಗಬೇಕೆಂಬುದಾಗಿ ನೀನು ಅಂದುಕೊಳ್ಳುತ್ತೀಯೋ, ಆ ವಿಷಯದಲ್ಲಿ ಯೇಸುವನ್ನು ನೀನು ನಂಬು. ನಿನ್ನ ಜೀವಿತದಲ್ಲಿ ಅದ್ಭುತ ಜರಗಲಿ. ಅದಕ್ಕೋಸ್ಕರ ನನ್ನ ಆತ್ಮೀಯರೇ, ನಮ್ಮ ಮಕ್ಕಳಿಗೆ ನಾವು ಕಲಿಸ್ತಿರ್ತಕ್ಕಂಥ ಒಂದು ಸಂಗತಿ ಏನಂದ್ರೆ, we are not giving them the knowledge, we are telling them to believe in Jesus for anything that they need. ಮಕ್ಕಳಿಗೆ ಏನ್ ಬೇಕಾಗಿದೆಯೋ, ನಮ್ಮ ಹತ್ರ ಹಣ ಇರ್ತದೆ. ಕೆಲವು ಸಾರಿ ತಂದೆ ತಾಯಿಗಳು ಮಾಡ್ತಕ್ಕಂಥ ದೊಡ್ಡ ತಪ್ಪು ಏನಂತ ಹೇಳಿದ್ರೆ, ಮಕ್ಕಳಿಗೆ ದೇವರ ವಿಷಯದಲ್ಲಿ ಏನಾದ್ರೂ ಒಬ್ಬಳಿಗೆ ಬೇಕಾಯಿತು ಎಂಬುದಾಗಿ ಹೇಳಿದ್ರೆ, ದೇವ್ರ ಹತ್ರ ಪ್ರೇಯರ್ ಮಾಡಪ್ಪ, ಅವ್ರಿಗೂ ಆ ದೇವ್ರು ನಿನಗೆ ಕೊಡ್ತಾನೆ ಎಂಬುದಾಗಿ ಹೇಳಿ ಆ ಪ್ರಾರ್ಥನೆ ಮೂಲಕ ಸಿಕ್ಕುವಂಥದ್ದನ್ನು ನಾವು ಕಲಿಸಲಿಲ್ಲ ಎಂಬುದಾಗಿ ಹೇಳಿದ್ರೆ, ಮುಂದೊಂದು ದಿನ ದೊಡ್ಡ ತಪ್ಪನ್ನು ನಾವು ಮಾಡಿದಂಥ ರೀತಿಯಲ್ಲಿ ನಾವು ಬದುಕಬೇಕಾಗ್ತದೆ. ಐ ಆಮ್ ಟೆಲ್ಲಿಂಗ್ ದಿಸ್. ನಾನು ಹೇಳುವಂಥದ್ದು ನಿಮಗೆ, ಒಬ್ಬ ಸೇವಕರಿದ್ರಂತೆ. ಆ ಮಗು ಬಂದು, ಅಪ್ಪ ನನಗೆ ಒಂದು ಬಾಕ್ಸ್ ಬೇಕಾಗಿದೆ, ಅಂದರೆ ಜಾಮೆಟ್ರಿ ಬಾಕ್ಸ್ ನನಗೆ ಬೇಕಾಗಿದೆ, ಸೊ ನೀನು ತಂದು ಕೊಡು ಎಂಬುದಾಗಿ ಅಪ್ಪನ ಹತ್ರ ಬಂದು, ಆ ಮಗು ಅದು ಸೇವಕರ ಮಗು, ಅದು ಅಪ್ಪನ ಹತ್ರ ಬಂದು ನನಗೆ ಅಪ್ಪ ಕೊಡಿಸ್ತಾನೆ ಎಂಬುದಾಗಿ ಹೇಳಿ ಬಂದು ಅದು ಕೇಳ್ತಂತೆ. ಆ ಟೈಮಲ್ಲಿ ಅಪ್ಪ ಹೇಳ್ತಾರೆ,
ಅಮ್ಮ ಮಗಳೇ ನೀನು ಬಂದು ನನ್ನ ಹತ್ರ ಜಾಮೆಟ್ರಿ ಬಾಕ್ಸ್ ಕೇಳ್ತಾ ಇದೆಯಲ್ಲ, ನೀನು ಪ್ರೇಯರ್ ಮಾಡಿದ್ಯಾ ಅಂತ ಕೇಳಿದೆ. ಸೊ ಆವಾಗ ಮಗು ಅಂತಂದ್ರೆ ಇಲ್ಲಪ್ಪ. ಸೊ ಒಂದು ಕೆಲಸ ಮಾಡು ಮಗಳೇ, ನೀನು ಹೋಗಿ ಪ್ರಾರ್ಥನೆ ಮಾಡು, ಅಪ್ಪ ಸ್ವಾಮಿ ನನಗೆ ಜಾಮೆಟ್ರಿ ಬಾಕ್ಸ್ ಬೇಕಾಗಿದೆ, ಸೊ ನೀನು ಕೊಡಪ್ಪ ಎಂಬುದಾಗಿ ಹೇಳಿ ಆ ಅಪ್ಪನ ಹತ್ರ ನೀನು ಪ್ರೇಯರ್ ಮಾಡು, ಆತ ನೀನು ಕೊಡ್ತಾನೆ ಎಂಬುದಾಗಿ. ಆಮೇಲೆ ಆ ಹುಡುಗಿ ರಾತ್ರಿ ಹೋಗಿ ಸೊ ಅವರಪ್ಪ ಹೇಳಿದ ಹಾಗೆ ಕೂತ್ಕೊಂಡು ಚೆನ್ನಾಗಿ ನೀಟಾಗಿ ದೇವ್ರ ಹತ್ರ, ಅಪ್ಪ ನನ್ನ ಜಾಮೆಟ್ರಿ ಬಾಕ್ಸ್ ಬೇಕಾಗಿದೆ, ನನಗೆ ನೀನು ಕೊಡು, ಎಸಪ್ಪ ನೀನು ಕೊಡ್ತೀಯಪ್ಪ, ನೀನು ಕೊಡು ಎಂಬುದಾಗಿ ಹೇಳಿ ಪ್ರಾರ್ಥನೆ ಮಾಡ್ತಂತೆ. ಆಮೇಲೆ ಮಾರನೇ ದಿನ ಆ ತಂದೆ ತಂದು ಆ ಜಾಮೆಟ್ರಿ ಬಾಕ್ಸ್ ಕೊಟ್ಟಾಗ ಶಿ ವಾಸ್ ಸೋ ಹ್ಯಾಪಿ ಅಂಡ್ ಶಿ ಸೇಡ್, ಯೇಸು ಸ್ವಾಮಿ ನನಗೆ ಜಾಮೆಟ್ರಿ ಬಾಕ್ಸ್ ಕೊಟ್ಟರು ಎಂಬುದಾಗಿ. ಹಲ್ಲೆಲೂಯಾ. ನನ್ನ ಆತ್ಮೀಯರೇ, ನಮ್ಮ ಮಕ್ಕಳಿಗೆ, ನಮ್ಮ ಮನೆಯಲ್ಲಿರುವವರಿಗೆ ಈ ವಿಷಯಗಳು ನಾವು ಕಲಿಸಬೇಕಾಗ್ತದೆ. ಸಡನ್ ಆಗಿ ಜೇಬು ದುಡ್ಡು ಇರ್ತದೆ ಎಂಬುದಾಗಿ ಹೇಳಿ ಏನ್ ಬೇಕಾಗ್ತದೆ ಓಡೋಗಿ ತಂದು ನಾವು ಕೊಡುವಂಥದ್ದು ಒಳ್ಳೆ ಕ್ರೈಸ್ತರ ಲಕ್ಷಣವಲ್ಲ. ಯು ನೀಡ್ ಟು ಟೀಚ್ ಯುವರ್ ಚಿಲ್ಡ್ರನ್ ಮಿರಾಕಲ್ಸ್ ಆಫ್ ಗಾಡ್. ದೇವರು ಹೆಂಗೆ ಅವ್ರ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡ್ತಾನೆ, ಹೇಗೆ ಆಶೀರ್ವಾದಗಳನ್ನು ಮಾಡ್ತಾನೆ, ಹೇಗೆ ಒದಗಿಸ್ತಾನೆ ಅನ್ನುವಂಥ ಸತ್ಯವನ್ನ ನಮ್ಮ ಮಕ್ಕಳಿಗೆ ನಾವು ಕಲಿಸಬೇಕಾಗಿದೆ. ಜ್ಞಾನವಲ್ಲ, ಶಕ್ತಿಯನ್ನಲ್ಲ, ಬಲವನ್ನಲ್ಲ, ಪರಿಶುದ್ಧಾತ್ಮನ ಕಾರ್ಯಗಳ ವಿಷಯದಲ್ಲಿ ನಾವು ಅವರಿಗೆ ನಾವು ಕಲಿಸಿಕೊಡಬೇಕಾಗಿದೆ. ಯೇಸುವನ್ನು ನಂಬುವಾಗ, ಯೇಸುವನ್ನು ನಂಬಿಕೆ ಇಟ್ಟು ಈ ವಿಷಯಗಳನ್ನು ಮಾಡುವಾಗ ದೇವರು ಅದ್ಭುತಗಳನ್ನು ಮಾಡುತ್ತಾನೆ, ಆಶೀರ್ವಾದಗಳನ್ನು ಮಾಡುತ್ತಾನೆ. ನನ್ನ ಆತ್ಮೀಯರೇ, ವಾಕ್ಯದಲ್ಲಿ ಆತನ ಹಂಗೆ ಹರಿದುಕೊಂಡನು ಎಂಬುದಾಗಿ ಹೇಳುವಾಗ ಹಿ ಹ್ಯಾಸ್ ನೆವರ್ ಅಂಡರ್ಸ್ಟುಡ್ ಹಿಸ್ ಪಾರ್ಟ್. ಯಾಕೆ ಈ ಮಾತನ್ನು ನಾನು ಹೇಳ್ತೇನೆ, ಎಷ್ಟೋ ವಿಷಯಗಳಿದೆ. ಐ ಹ್ಯಾವ್ ಎ ಶಾರ್ಟ್ ಟೈಮ್ ಟು ಪ್ರೀಚ್ ಆನ್ ದಿಸ್ ಫೇಸ್ಬುಕ್ ಲೈವ್. ಸೊ ಹಾಗಾಗಿ ಐ ನೀಡ್ ಟು ಕಟ್ ಡೌನ್ ಮೆನಿ ಥಿಂಗ್ಸ್ ಇನ್ ಲೈಫ್. ಓಕೆ, ಅಹಾಬನ ಕಾಲದಲ್ಲಿ ಇಸ್ರಾಯೇಲ್ ಜನರು ದೇವರ ಮಾರ್ಗವನ್ನು ಬಿಟ್ಟಿದ್ರು. ದೇವರ ಮಾರ್ಗವನ್ನು ಬಿಟ್ಟು ಅವರು ತಮಗಿಷ್ಟ ಬಂದ ಹಾಗೆ ವಿಗ್ರಹಗಳನ್ನ ಪೂಜೆ ಮಾಡುತ್ತಾ, ತಮಗೆ ಬೇಕಾಗಿರ್ತಕ್ಕಂಥ ದೇವತೆಗಳನ್ನ ಪೂಜಿಸುತ್ತಾ ಈ ದೇವರನ್ನೇ ಮರೆತು ಬಿಟ್ಟಿದ್ರು. ಎಂತ ಒಂದು ಭಯಂಕರವಾದಂತಹ ಸ್ಥಿತಿಗೆ ಮನುಷ್ಯನು ಬಂದಿದ್ದಾನೆ ಎಂಬುದಾಗಿ ಹೇಳಿದ್ರೆ, ಯೆಹೋವ ದೇವರು ಆತನಿದ್ದಾನೆ, ಆತನ ಅದ್ಭುತಗಳನ್ನು ಮಾಡ್ತಾನೆ ಅನ್ನುವಂಥದ್ದನ್ನ ಆ ಜನಾಂಗದವರು, ಅಂದ್ರೆ ಇಸ್ರಾಯೇಲ್ ಜನಾಂಗದವರು ಮರೆತಿರ್ತಕ್ಕಂಥ ಒಂದು ಸಂಗತಿ. ಒಂದು ಘಟನೆ ನಾನು ಹೇಳ್ತೀನಿ. ಇದೇ ಅರಸುಗಳ ಪುಸ್ತಕದಲ್ಲಿ ಬರೆದಿರ್ತಕ್ಕಂಥ ಒಂದು ಘಟನೆಯನ್ನು ನಿಮ್ಮ ನೆನಪಿಗೆ ನಾನು ತರ್ತೇನೆ. ವೈ ನಾಮಾನ್ ವಾಸ್ ಹೀಲ್ಡ್, ವೈ ಇಸ್ರಾಯೇಲ್ ಪೀಪಲ್ ವರ್ ನಾಟ್ ಹೀಲ್ಡ್ ಎಂಬುದಾಗಿ. ಆ ಕಾರಣಕ್ಕೋಸ್ಕರ ಈ ವಿಷಯವನ್ನು ನಿಮ್ಮ ಮುಂದೆ ನಾನು ತೆಗೆದುಕೊಂಡು ಬರ್ತಾ ಇದ್ದೇನೆ. ನನ್ನ ಆತ್ಮೀಯರೇ, ಇಲ್ಲೊಬ್ಬ ಅರಸನಿದ್ದಾನೆ. ಆತನು ಇಲ್ಲಿ ನಾವು ಗಮನಿಟ್ಟು 1ನೇ ಅಧ್ಯಾಯ ಅಂದ್ರೆ 2ನೇ ಅರಸುಗಳು 1ನೇ ಅಧ್ಯಾಯ ವಚನ 1ರಿಂದ ನಾನು ನಿಮಗೆ ಓದುತ್ತೇನೆ. ಆಹಾಬನು ಮರಣ ಹೊಂದಿದ ನಂತರದಲ್ಲಿ ನಮ್ಗೆ ಗೊತ್ತಿರತಕ್ಕಂಥ ಆಹಾಬನು ದೇವರ ಮಾರ್ಗವನ್ನು ಬಿಟ್ಟು ಆತನು ಅನೇಕ ರೀತಿಯಂತ ಪಾಪ ಕೃತ್ಯಗಳನ್ನು ಮಾಡುತ್ತಾ ದೇವರಿಗೆ ವಿರುದ್ಧವಾಗಿ ಆತನು ನಿಂತುಕೊಂಡಿರ್ತಕ್ಕಂಥದ್ದನ್ನು ನೋಡುತ್ತೇವೆ. ಸೊ ಹೊಂದಿದ ನಂತರ ಮೊವಾಬ್ಯರು ಇಸ್ರಾಯೇಲಿಗೆ ವಿರೋಧವಾಗಿ ತಿರುಗಿ ಬಿದ್ದರು. ಅಹಜ್ಯನು ಸಾಮಾರ್ಯದಲ್ಲಿ ತನ್ನ ಮೇಲುಪ್ಪರಿಗೆಯ ಜಾಳಾಂಧರ ಕಿಟಿಕೆಯಿಂದ ಬಿದ್ದು ಅಸ್ತವ್ಯಸ್ತನಾದಾಗ ತನ್ನ ಸೇವಕರನ್ನು ಕರೆದು ಅವರಿಗೆ, ನೀವು ಎಕ್ರೋನಿನ ದೇವರಾದ ಬಾಳ್ಜೆಬೂಬನ ಸನ್ನಿಧಿಗೆ ಹೋಗಿ ನಾನು ಈ ಅಸ್ವಸ್ಥತೆಯಿಂದ ವಾಸಿಯಾಗುವೆನೋ ಇಲ್ಲವೋ ಎಂಬುದನ್ನು ವಿಚಾರಿಸಿ ಎಂದು ಹೇಳಿ ಕಳಿಸಿದನು. ವಾಟ್ ಎ ಟ್ರಾಜಿಡಿ ಇಸ್. ಎಂತ ಭಯಂಕರವಂತ ಸ್ಥಿತಿ ಅಲ್ವಾ? ಯಾರು ಹೇಳಿ ಕಳಿಸ್ತಾ ಇದ್ದಾರೆ? ಯಾರು ಹೇಳಿ ಕಳಿಸ್ತಾ ಇದ್ದಾರೆ? ರಾಜ. ಯಾವ ರಾಜ? ಇಸ್ರಾಯೇಲ್ರ ರಾಜ. ಓಕೆ, ದೇವರ ವಾಕ್ಯದಲ್ಲಿ ಬರೆದಿರ್ತಕ್ಕಂಥ ನೋಡುವಾಗ ಸಾಮಾರ್ಯದಲ್ಲಿ ಆಳ್ತಕ್ಕಂಥ ಒಬ್ಬ ರಾಜ. ಸೊ ಅಲ್ಲಿ ನಾವು ನೋಡುತ್ತೇವೆ, ಅವನು ಕಿಟಿಕೆಯಿಂದ ಬಿದ್ದು ಅಸ್ತವ್ಯಸ್ತನಾದಾಗ ತನ್ನ ಸೇವಕರನ್ನ ಕರೆದು ಎಲ್ಲಿ ಕಳಿಸ್ತಾನೆ ಎಂಬುದಾಗಿ ಹೇಳಿದ್ರೆ, ಎಕ್ರೋನಿನ ದೇವರಾದ ಬಾಳ್ಜೆಬೂಬನ ಸನ್ನಿಧಿಗೆ ಹೋಗಿ ನಾನು ಈ ಅಸ್ವಸ್ಥತೆಯಿಂದ ವಾಸಿಯಾಗುವನೋ ಇಲ್ಲವೋ ಎಂಬುದನ್ನು ವಿಚಾರಿಸಿ ಎಂದು ಹೇಳಿ ಕಳಿಸಿದನು. ಆಗ ಯೆಹೋವನ ದೂತನು ತಿಸ್ಬಿಯನಾದ ಎಲೀಯನಿಗೆ, ನೀನು ಹೋಗಿ ಸಾಮಾರ್ಯದ ಅರಸನ ಸೇವಕರನ್ನು ಎದುರುಗೊಂಡು ಅವರಿಗೆ, ನೀವು ಎಕ್ರೋನಿನ ದೇವರಾದ ಬಾಳ್ಜೆಬೂಬನನ್ನು ವಿಚಾರಿಸುವುದಕ್ಕೆ ಹೋಗುವುದೇನು? ಇಸ್ರಾಯೇಲರಲ್ಲಿ ದೇವರಿಲ್ಲವೋ? ವೆರಿ ಇಂಟ್ರೆಸ್ಟಿಂಗ್. ಓಕೆ, ಕ್ರೈಸ್ತರೇ, ನಿಮ್ಮಲ್ಲಿ ದೇವರಿಲ್ವಾ? ಅನೇಕ ಜನ ದೇವರ ಮಾರ್ಗವನ್ನು ಬಿಟ್ಬಿಟ್ಟಿದ್ದಾರೆ. ಓಕೆ, ತಮ್ಮ ಜೀವಿತದಲ್ಲಿ ದೇವರ ಆಶೀರ್ವಾದಗಳನ್ನು ಹೇಗೆ ಕಂಡುಕೊಳ್ಬೇಕು ಅನ್ನೋಂಥ ಸತ್ಯ ಮರೆತು ಬಿಟ್ಟಿದ್ದಾರೆ. ನಾನು ಹೇಳ್ತೀನಿ, ನಂಬಿದ್ರೆ ಆಶೀರ್ವಾದ. ದೇವ್ರು ಹೇಳ್ತಾ ಇದ್ದಾರೆ, ಅಯ್ಯೋ ಇಸ್ರಾಯೇಲ್ ದೇವರಿಲ್ಲೋ, ನೀನು ಬೇರೆ ಕಡೆಗೆ ಹೋಗ್ತಾ ಇದೆಯಾ. ಅನೇಕ ಕ್ರೈಸ್ತರು ದೆವ್ವಗಳ ಬಳಿಗೆ, ಅಂದ್ರೆ ದೇವರನ್ನ ಹೇಳ್ತಕ್ಕಂಥವ್ರ ಬಳಿಗೆ ಹೋಗಿ ತಮ್ಮ ಜೀವಿತದ ಮುಂದಿನ ಭವಿಷ್ಯತ್ತನ್ನ ಕೇಳ್ತಕ್ಕಂಥ ಒಂದು ಸಂಗತಿ. ಬೇತಾಳಿಕರ ಬಳಿಗೆ ಹೋಗಿ ತಮ್ಮ ಜೀವಿತಕ್ಕೆ ಏನ್ ಬೇಕಾಗಿದೋ ಇನ್ ಮುಂದೆ ಏನಾಗ್ತದೆ ಅನ್ನುವಂಥದ್ದನ್ನು ಕೇಳಿದೆ. ಎಂಥ ಭಯಂಕರವಂತ ಸ್ಥಿತಿಯಲ್ಲಿ ಮನುಷ್ಯನು ಬದುಕ್ತಾ ಇದ್ದಾನೆ. ನನ್ನ ಆತ್ಮೀಯರೇ, ಆಮೇಲೆ ಬಂದು ದೇವರ ಆಲಯದಲ್ಲಿ ಆರಾಧನೆ, ಭಕ್ತಿ, ಇದೆಲ್ಲ ಮಾಡಿದ್ರೆ ಪ್ರಯೋಜನವಿಲ್ಲ. ನನ್ನ ಆತ್ಮೀಯರೇ, ದೇವರ ವಾಕ್ಯದಲ್ಲಿ ಬರೆದಿರ್ತಕ್ಕಂಥದ್ದು ನಾವು ಗಮನಿಸುವಾಗ ಅಲ್ಲಿ ನಾವು ನೋಡುತ್ತೇವೆ, ದೇವರಿಲ್ಲವೋ ಅಹಜ್ಯನು ತಾನು ಹತ್ತಿದ ಮಂಚದಿಂದ ಇಳಿಯದೆ ಸಾಯಲೇಬೇಕು ಎಂಬುದಾಗಿ ಯೆಹೋವನು ಅನ್ನುತ್ತಾನೆ. ಇನ್ ದ ಟೈಮ್ ಆಫ್ ಎಲಿಯನ ಕಾಲದಲ್ಲಿ
ದುರ್ಮಾರ್ಗಗಳಾಗಿದ್ದರು. ಯಾರು? ಇಸ್ರಾಯೇಲರು, ದೇವರ ಮಕ್ಕಳು ದುರ್ಮಾರ್ಗಗಳಾಗಿದ್ದರು. ನನ್ನ ಆತ್ಮೀಯರೇ, ಸಭೆಗಳಲ್ಲಿ, ಅನೇಕ ಸಭೆಗಳಲ್ಲಿ ಅದ್ಭುತಗಳು, ಆಶೀರ್ವಾದಗಳು ಯಾಕೆ ಆಗುವುದಿಲ್ಲ ಎಂಬುದಾಗಿ ಹೇಳಿದ್ರೆ, ಮನುಷ್ಯನು ದೇವರ ಭಯವನ್ನು ಆತನು ಬಿಟ್ಟಿದ್ದಾನೆ. ಆತನ ಸಭೆಗೆ ಹೋಗ್ತಾನೆ, ಆತನಿಗೆ ದೇವರ ವಿಷಯ ಗೊತ್ತು, ಆತನ ಸರ್ಟಿಫಿಕೇಟ್ ಎಲ್ಲ ಕ್ರಿಶ್ಚಿಯನ್ ಅಂತ ಇದೆ, ಆತನು ದೇವರ ಒಂದು ಮಾರ್ಗದಲ್ಲಿ ಇದ್ದವರ ತರ ಆತನು ನಡೆದುಕೊಳ್ಳುತ್ತಾನೆ. ಬಟ್ ದೇವರ ಭಯ ಅನ್ನುವಂಥದ್ದು ಆತನಿಗೆ ಇಲ್ಲ. ಸೊ ದೇವರ ಭಯ ಆತನಿಗಿಲ್ಲ. ತನಗೇನು ಬೇಕೋ ಅದನ್ನು ಮಾಡ್ತಕ್ಕಂಥ ಒಂದು ಇಂಥ ಸ್ಥಿತಿಯಲ್ಲಿ ಇರ್ತಕ್ಕಂಥ ನಮ್ಮ ಜೀವಿತಗಳಲ್ಲಿ ದೇವರು ಅದ್ಭುತ ಮಾಡು ಎಂಬುದಾಗಿ ಹೇಳಿದ್ರೆ, ಹೇಗೆ ಅದ್ಭುತಗಳನ್ನ ಮಾಡುತ್ತಾನೆ? ಅದ್ಭುತಗಳು ನಡೆಯೋದಕ್ಕೆ ಸಾಧ್ಯವಿಲ್ಲ. ನನ್ನ ಆತ್ಮೀಯರೇ, ಅದ್ಭುತಗಳು ನಡೆಯಬೇಕು ಎಂಬುದಾಗಿ ಹೇಳಿದ್ರೆ ನಾವು ಆತನ ನಂಬಬೇಕು. ಅದಕ್ಕೋಸ್ಕರ ತಿರುಗಿ ನಾವು ಈ 2ನೇ ಅರಸುಗಳ ಪುಸ್ತಕ 5ನೇ ಅಧ್ಯಾಯ 8ನೇ ವಾಕ್ಯಕ್ಕೆ ನಾವು ತಿರುಗಿ ಬರೋಣ. ಇಸ್ರಾಯೇಲರ ಅರಸನು ತನ್ನ ಬಟ್ಟೆಗಳನ್ನು ಹರಿದುಕೊಂಡನೆಂಬುದನ್ನು ದೇವರ ಮನುಷ್ಯನಾದ ಎಲಿಷನು ಕೇಳಿ ದೂತರ ಮುಖಾಂತರವಾಗಿ ಅವನಿಗೆ, ನೀನು ನಿನ್ನ ಬಟ್ಟೆಗಳನ್ನು ಹರಿದುಕೊಂಡದ್ದೇಕೆ? ಅವನನ್ನು ನನ್ನ ಬಳಿಗೆ ಕಳುಹಿಸು. ಯಾಕೆ? ನನ್ನ ದೇವರು ಆತನ ಜೀವಿತದಲ್ಲಿ ಅದ್ಭುತ ಮಾಡುತ್ತಾನೆ. ಯೆಹೋವ ದೇವರು, ಕರ್ತಾದಿ ಕರ್ತನು ಆತನ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡುತ್ತಾನೆ. ಅಯ್ಯೋ, ದೇವರಿಲ್ಲ ಎಂಬುದಾಗಿ ನಿನಗೆ ಗೊತ್ತಿಲ್ಲವೋ? ದೇವರು ನೀನು ಅರ್ಥಕೊಳ್ಳಲಿಲ್ಲವೋ? ದೇವರು ನೀನು ಅರ್ಥ ಮಾಡಿಕೊಳ್ಳಲಿಲ್ಲವೋ? ಅರ್ಥ ಮಾಡಿಕೊಳ್ಳದ ಕಾರಣಕ್ಕೋಸ್ಕರ ಅಂಗಿಗಳನ್ನು ಹರಿದುಕೊಳ್ಳತಕ್ಕಂಥದ್ದು. ಅನೇಕ ಸಂದರ್ಭಗಳಲ್ಲಿ ಅಯ್ಯೋ, ಆಸ್ಪತ್ರೆಗಳಲ್ಲಿ ಡಾಕ್ಟರ್ ಹೇಳ್ತಾರೆ, ಇನ್ ಮುಗಿತು, ಯಾರು ನೀವು ಅಡ್ಮಿಟ್ ಮಾಡಿದಿರೋ ಅವರು ಬದುಕುವುದಿಲ್ಲ ಎಂಬುದಾಗಿ ಹೇಳಿದಾಗ ನಾವು ದೇವರ ಸನ್ನಿಧಾನದಲ್ಲಿ ಬಂದು ಪ್ರಾರ್ಥನೆ ಮಾಡಿ ದೇವರು ಅದ್ಭುತ ಮಾಡುತ್ತಾನೆ. ಈ ಡಾಕ್ಟರ್ ಹೇಳಿರ್ತಕ್ಕಂಥ ಮಾತುಗಳು ಬದಲಾಗ್ತದೆ ಎಂಬುದಾಗಿ ಒಂದು ದೃಢವಾದ ವಿಶ್ವಾಸ, ನಂಬಿಕೆಯಿಂದ ನಾವು ಪ್ರಾರ್ಥನೆ ಮಾಡೋದನ್ನ ಬಿಟ್ಟು ನಾವು ಅಂಗಿಗಳನ್ನೇ ಹರ್ಕೊಳ್ತೀವಿ ನಮ್ಮ ಮನೆಗಳು. ಅಯ್ಯೋ ಡಾಕ್ಟರ್ ಹಿಂಗ್ ಹೇಳ್ಬಿಟ್ರು, ಅಯ್ಯೋ ಡಾಕ್ಟರ್ ಹಿಂಗ್ ಹೇಳ್ಬಿಟ್ರು, ಅಯ್ಯೋ ಕತೆ ಮುಗಿದು, ಅಯ್ಯೋ ಕತೆ ಮುಗಿದು. ನೋ, ಸ್ಟಿಲ್ ಯು ನೀಡ್ ಟು ಬಿಲೀವ್ ಇನ್ ಜೀಸಸ್. ಯೇಸು ಅಂತಕ್ಕಂಥ ದೇವರ ಹೆಸರಿನಲ್ಲಿ ನಂಬಿಕೆ ಇಡಬೇಕಾಗಿದೆ. ಆ ನಂಬಿಕೆ ಇಟ್ಟರೆ ಮಾತ್ರ ನಿನ್ನ ಜೀವಿತದಲ್ಲಿ ಅದ್ಭುತ ಜರುಗಲ್ಪಡ್ತದೆ. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಅವನಿಗೆ, ನೀನು ನಿನ್ನ ಬಟ್ಟೆಗಳನ್ನು ಹರಿದುಕೊಂಡದ್ದಕ್ಕೆ ಅವನನ್ನು ನನ್ನ ಬಳಿಗೆ ಕಳುಹಿಸು. ಇಸ್ರಾಯೇಲರಲ್ಲಿ ಒಬ್ಬ ಪ್ರವಾದಿ ಇದ್ದಾನೆ ಎಂಬುದು ಅವನಿಗೆ ಗೊತ್ತಾಗಲಿ ಎಂದು ಹೇಳಿ ಕಳಿಸಿದನು. ನಾಮಾನನು ರಥಾಶ್ವಗಳೊಡನೆ ಎಲಿಷನ ಮನೆಗೆ ಹೋಗಿ ಬಾಗಿಲಿನ ಮುಂದೆ ಆತನು ನಿಂತನು. ನನ್ನ ಆತ್ಮೀಯರೇ, ಇಸ್ರಾಯೇಲ್ ಅರಸನು ಒಂದು ರೀತಿಯಲ್ಲಿ ಆತನು ತನ್ನ ಅಪನಂಬಿಕೆಯನ್ನು ತೋರಿಸಿದ್ರೆ, ನಾಮಾನನು ಬಂದು ಇನ್ನೊಂದು ರೀತಿಯಲ್ಲಿ ತನ್ನ ಅಹಂಕಾರವನ್ನು ತೋರಿಸ್ತಕ್ಕಂಥ ಒಂದು ಸಂಗತಿ ಆ ವಾಕ್ಯಗಳಲ್ಲಿ ಬರೆದಿರ್ತಕ್ಕಂಥದ್ದು. ಸೊ ಅದಕ್ಕೋಸ್ಕರ ಅದ್ಭುತ ನಮ್ಮ ಜೀವಿತದಲ್ಲಿ ಜರುಗಲ್ಪಡಬೇಕು ಎಂದು ಹೇಳಿದ್ರೆ, ಮೊದಲನೇದಾಗಿ ನಾವು ನಂಬಬೇಕು, ಎರಡನೇದಾಗಿ ದೇವರ ಮಾತಿಗೆ ನಾವು ವಿಧೇಯರಾಗಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ನಮ್ಮ ಜೀವಿತದಲ್ಲಿ ಅದ್ಭುತಗಳಾಗಬೇಕಂದ್ರೆ ನಾವೇನ್ ಮಾಡ್ಬೇಕು? ಮೊದಲನೇದು ನಂಬಬೇಕು. ನಾವು ಕ್ರೈಸ್ತರು ಬರೀ ಹೆಸರು ಚರ್ಚ್ ಹೋಗಿ ಬರೋದ್ರಿಂದ ಅಲ್ಲ, ನಾವು ನಂಬಬೇಕು. ಎಂಥದ್ರಲ್ಲಿ ಭಯಂಕರವಾದ ಸ್ಥಿತಿಗತಿಗಳಲ್ಲಿ ನನ್ನ ದೇವರು ಅದ್ಭುತ ಮಾಡುತ್ತಾನೆ ಎಂಬುದಾಗಿ ನಂಬಬೇಕಾಗಿ. ಡಾಕ್ಟರ್ ಹೇಳ್ತಾರೆ ಆಗುವುದಿಲ್ಲ ಎಂಬುದಾಗಿ, ಯೇಸು ಹೇಳ್ತಾನೆ ಆಗ್ತದೆ ಎಂಬುದಾಗಿ. ಅದನ್ನು ನಂಬಬೇಕು. ಅದನ್ನು ನಂಬಿದಾಗ ಮಾತ್ರ ನಮ್ಮ ಜೀವಿತದಲ್ಲಿ ದೇವರ ಅದ್ಭುತಗಳನ್ನು ನಾವು ಕಾಣುತ್ತೇವೆ. ನಂಬುವುದು ಮಾತ್ರವಲ್ಲ, ವಿ ನೀಡ್ ಟು ಒಬೇ ದ ವರ್ಡ್ ಆಫ್ ಗಾಡ್. ದೇವರ ಮಾತುಗಳನ್ನ ನಾವು ಕೇಳಬೇಕು. ಒಂದು ವಿಚಿತ್ರ ಏನೆಂಬುದಾಗಿ ಹೇಳಿದ್ರೆ, ಇಲ್ಲಿ ನಾವು ನೋಡುತ್ತೇವೆ, ರಥಾಶ್ವಗಳೊಡನೆ 9ನೇ ವಾಕ್ಯ, ನಾಮಾನನು ರಥಾಶ್ವಗಳೊಡನೆ ಎಲಿಷನ ಮನೆಗೆ ಹೋಗಿ ಬಾಗಿಲಿನ ಮುಂದೆ ನಿಂತನು. ಎಲಿಷನು ಅವನಿಗೆ ಹೋಗಿ ಯೊರ್ದಾನ್ ಹೊಳೆಯಲ್ಲಿ 7 ಸಾರಿ ಸ್ನಾನ ಮಾಡು, ಆಗ ನಿನ್ನ ದೇಹವು ಮುಂಚಿನಂತಾಗುವುದು, ನೀನು ಶುದ್ಧನಾಗುವಿ ಎಂದು ಹೇಳಿ ಕಳಿಸಿದನು. ನಾಮಾನನು ಇದನ್ನು ಕೇಳಿ ಕೋಪಗೊಂಡು ಏನ್ ಮಾಡಿದಂತೆ? he comes with a prestigious ಪೊಸಿಷನ್. ಒಂದು ಉನ್ನತವಾದಂಥ ಹುದ್ದೆಯಿಂದ ಬಂದಿರತಕ್ಕಂಥ ವ್ಯಕ್ತಿ ಯಾರು? ನಾಮಾನನು. ಸೊ ಅರಸನ ಪತ್ರವನ್ನು, ಅರಸನಿಂದ ಮೆಚ್ಚುಗೆಯನ್ನು ಪಡೆದುಕೊಂಡಿರ್ತಕ್ಕಂಥವನು ನಾಮಾನನು. ಅಯ್ಯೋ, ನನಗೆ ಹೀಗೆ ಮಾಡ್ಬೇಕಾ, ನನಗೆ ಈ ರೀತಿಯಾಗಿ ಅಂತಾನ ಎಂಬುದ. ಅನೇಕ ಸಾರಿ ಕೆಲವರು ದುಡ್ಡಿರ್ತಕ್ಕಂಥವ್ರು ಚರ್ಚಿಗೆ ಬಂದಾಗ ಪಾಸ್ಟರ್ಗಳು ಸರಿಯಾಗಿ ಮಾತಾಡಲಿಲ್ಲ ಅಂತ ಹೇಳಿದ್ರೆ ಕೋಪ ಮಾಡ್ಕೊಳ್ತಾರೆ, ಇವ್ರೆಂತ ಪಾಸ್ಟರ್ ಅಂತ. ಅಫ್ಕೋರ್ಸ್ ಯಾರು ದುಡ್ಡಿರೋರು ಬಂದರೂ ಸರಿ, ದುಡ್ಡಿಲ್ಲದವ್ರು ಬಂದರೂ ಸರಿ, ನಾವು ಮಾತಾಡಿಸ್ಬೇಕು, ನಮ್ಮ ಕರ್ತವ್ಯ, ನಾವು ಅದನ್ನು ಮಾಡಬೇಕು. ದಟ್ಸ್ ಅವರ್ ರೆಸ್ಪಾನ್ಸಿಬಿಲಿಟಿ. ದುಡ್ಡಿರೋರಿಗೂ ಒಂದೇನೆ, ದುಡ್ಡಿಲ್ಲದವ್ರಿಗೂ ಒಂದೇ. ಸೇವಕರು ಮಾಡ್ತಕ್ಕಂಥ ಸೇವೆ ಕೆಲಸ ಅದು. ದುಡ್ಡಿರೋರು ಬಂದಾಗ ಒಂದು ರೀತಿ, ದುಡ್ಡಿಲ್ಲದವ್ರು ಬಂದಾಗ ಇನ್ನೊಂದು ರೀತಿ ಮಾಡಿದ್ರೆ ದೇವರ ಆಶೀರ್ವಾದ ನಮಗಿರುವುದಿಲ್ಲ. ಸೊ ಹಾಗಾಗಿ ಇಲ್ಲಿ ಏನಾಗ್ತದೆ ಎಂಬುದಾಗಿ ಹೇಳಿದ್ರೆ, ನಾಮಾನನು ಬರುತ್ತಾನೆ, ಹಿ ಕಮ್ಸ್ ವಿತ್ ಎ ಪ್ರೆಸ್ಟಿಜಿಯಸ್ ಥಿಂಗ್ಸ್. ಅಂಡ್ ಅಲ್ಲಿ ಏನಾಗ್ತದೆ ಎಂಬುದಾಗಿ ಹೇಳಿದ್ರೆ, ಯಾವಾಗ ಎಲಿಷನು ತನ್ನ ಕೋಣೆ ಒಳಗಡೆಯಿಂದ, ತಾನಿರುವಂತ ಮನೆ ಒಳಗಡೆಯಿಂದ ಆತನ ಹೇಳ್ತಾನೆ, ನೀನು ಯೊರ್ದಾನ್ ಹೊಳೆಗೆ ಹೋಗಿ 7 ಸಾರಿ ಮುಳುಗು ಎಂಬುದು. ಸೊ ಈ 7 ವಿಷಯದಲ್ಲಿ ನಮಗೆಲ್ಲ ಗೊತ್ತಿರತಕ್ಕಂಥದ್ದು. ಸೊ ಇಟ್ಸ್ ಗಾಡ್ ಸ್ಟ್ಯಾಂಪ್ಸ್ ಆನ್ ಸಮಥಿಂಗ್ ಇಸ್ ಕಂಪ್ಲೀಟೆಡ್. ಓಕೆ, ಈ ಒಂದು ಸ್ಟ್ಯಾಂಪ್ ಓದ್ತಿದಂಗೆ ಅದು. ಸೊ ಹಾಗಾಗಿ ಒಂದು ಪರಿಪೂರ್ಣತೆ ಬರಬೇಕು ಎಂಬುದಾಗಿ ಹೇಳಿದ್ರೆ ದೇವರ ಒಂದು ಸಂಖ್ಯೆ ಅದು 7 ಅನ್ನುವಂಥ ಒಂದು ಸತ್ಯವನ್ನ ನಾವು ವಾಕ್ಯಗಳ ಮೂಲಕ ನಾವು ಕಂಡುಕೊಳ್ತಕ್ಕಂಥವ್ರು ಆಗಿದ್ದೇವೆ. ಸೊ ಈಗ ನಾವು ಪ್ರಾಮುಖ್ಯವಾಗಿರ್ತಕ್ಕಂಥ ಸಂಗತಿ, ನೀಡ್ ಟು ಒಬೇ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯವನ್ನ ನಾವು ಏನ್ ಮಾಡ್ಬೇಕಂತೆ?
ನಾವು ದೇವರ ವಾಕ್ಯಕ್ಕೆ ವಿಧೇಯರಾಗಬೇಕು ಅನ್ನುವಂಥ ಸತ್ಯ ಅಲ್ಲಿ ಬರೆಯಲ್ಪಟ್ಟಿದೆ. ಅಲ್ಲಿ ನಾವು ನೋಡುತ್ತೇವೆ ಕೋಪಗೊಂಡನು ಎಂಬುದಾಗಿ. ಸೊ ದೇವರ ವಾಕ್ಯದಲ್ಲಿ ಯೋರ್ದಾನ್ ಹೊಳೆಗೆ ಹೋಗಿ ಅಂದ್ರೆ 11ನೇ ವಚನ, ನಾಮಾನನು ಇದನ್ನು ಕೇಳಿ ಕೋಪಗೊಂಡು ಇದೇನು, ಅವನು ಹೇಗೂ ಹೊರಗೆ ಬಂದು ನಿಂತು ತನ್ನ ದೇವರಾದ ಯೆಹೋವನ ಹೆಸರು ಹೇಳಿ ಕುಷ್ಠದ ಮೇಲೆ ಕೈಯಾಡಿಸಿ ವಾಸಿ ಮಾಡುವನೆಂದು ನೆನೆಸಿದನು. ದಮಸ್ಕದ ಅಬಾನ, ಪರ್ಪರ್ ಎಂಬ ಹೊಳೆಗಳು ಇಸ್ರಾಯೇಲರ ಎಲ್ಲಾ ಹೊಳೆ ಹಳ್ಳಗಳಿಗಿಂತ ಉತ್ತಮವಾಗಿವೆ ಅಲ್ಲವೋ? ಸ್ನಾನದಿಂದ ವಾಸಿಯಾಗುವ ಹಾಗಿದ್ದರೆ ನಾನು ಅವುಗಳಲ್ಲೇ ಸ್ನಾನ ಮಾಡಬಹುದಲ್ಲವೇ ಎಂದು ಹೇಳಿ ಬಲು ಸಿಟ್ಟಿನಿಂದ ಹೊರಟು ಹೋದನು ಎಂಬ. ಏನ್ ಮಾಡಿದಂತೆ? ಹೌದಲ್ವಾ? ಸೊ ಸಿಟ್ಟಿನಿಂದ ಹೋದ್ರೆ ಅದ್ಭುತ ಆಗ್ತದ? ದೇವರ ಅದ್ಭುತ ಜರುಗಲ್ಪಡಬೇಕು ಸಾಧ್ಯ. ಸೊ ಹಾಗಾಗಿ ಮನುಷ್ಯನೇ ನಿನ್ನ ಜೀವಿತದಲ್ಲಿ ತಿಳ್ಕೊಳ್ಬೇಕಾಗಿದೆ, ದೇವರ ಮುಂದೆ ನಮ್ಮನ್ನು ತಗ್ಗಿಸ್ಕೊಳ್ಬೇಕು. ದೇವರ ಮುಂದೆ ತಗ್ಗಿಸ್ಕೊಂಡ್ರೆ ಮಾತ್ರ ನಮಗೆ ಅದ್ಭುತ, ದೇವರ ಮಾತಿಗೆ ವಿಧೇಯರಾದ್ರೆ ಮಾತ್ರ ನಮ್ಮ ಜೀವಿತದಲ್ಲಿ ಅದ್ಭುತ ಆಗುತ್ತೆ ಸಾಧ್ಯ. ಸೊ ಅದಕ್ಕೋಸ್ಕರ ವಾಕ್ಯದಲ್ಲಿ ಬರೆದಿರ್ತಕ್ಕಂಥ ನೋಡುವಾಗ ಕೋಪದಿಂದ ಹೊರಟು ಹೋದನು ಎಂಬುದಾಗಿ 13ನೇ ವಚನಕ್ಕೆ ನಾವು ಬಂದಾಗ, ಆಗ ಅವನ ಸೇವಕರು ಹತ್ತಿರ ಬಂದು ಅವನಿಗೆ, ಎಷ್ಟು ಒಳ್ಳೆ ಸೇವಕರು ನೋಡಿ ಅವರು, ದೇ ವರ್ ವೆರಿ ಗುಡ್ ಪೀಪಲ್. ಓಕೆ, ದೇ ಕಮ್ ಅಂಡ್ ದೇ ಸೇ ಲೈಕ್ ದಿಸ್. ಆಗ ಅವನ ಸೇವಕರು ಹತ್ತಿರ ಬಂದು ಅವನಿಗೆ, ಅಪ್ಪನವರೇ, ಪ್ರವಾದಿಯು ಒಂದು ಕಠಿಣವಾದ ಕೆಲಸವನ್ನು ಹೇಳಿದ್ದರೆ ಅದನ್ನು ಮಾಡುತ್ತಿದ್ದರಲ್ಲ, ಹಾಗಾದ್ರೆ ಸ್ನಾನ ಮಾಡಿ ಶುದ್ಧನಾಗು ಎಂದು ಹೇಳಿದರೆ ಯಾಕೆ ಅದರಂತೆ ಮಾಡಬಾರದು ಅಂದರು. ಅವನು ಯೋರ್ದಾನಿಗೆ ಹೋಗಿ 7 ಸಾರಿ ಅದರಲ್ಲಿ ಮುಳುಗಿ ಎದ್ದನು. ಕೂಡಲೇ ದೇವರ ಮನುಷ್ಯನ ಮಾತಿಗನುಸಾರವಾಗಿ ಅವನ ದೇಹವು ಕೂಸಿನ ದೇಹದಂತೆ ಶುದ್ಧವಾಯಿತು. Hallelujah. So when he obeyed the words of prophet, ಪ್ರವಾದಿಯ ಮಾತಿಗೆ ಆತನು ಯಾವಾಗ ಕಿವಿಗೊಟ್ಟನು, ಎಲ್ಲ ಸಿಟ್ಟನ್ನ ಬಿಟ್ಟು ಆತನ ಸೇವಕರು ಹೇಳಿದ ನಂತರದಲ್ಲಿ ಪ್ರವಾದಿ ಹೇಳಿದ ಹಾಗೆ ಆತನು ಯಾವಾಗ ಮಾಡಿದನು, ಅವಾಗ ಏನಾಯ್ತಂತೆ, ಆತನಿಗೆ ಶುದ್ಧವಾದನು ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ನಾವು ಆ ದೇವರ ವಾಕ್ಯದಲ್ಲಿ ನಾವು ಕಾಣುವಾಗ ಕೂಡಲೇ ದೇವರ ಮನುಷ್ಯನ ಮಾತಿಗನುಸಾರವಾಗಿ ಅವನ ದೇಹವು ಕೂಸಿನ ದೇಹದಂತೆ ಶುದ್ಧವಾಯಿತು ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯುತ್ತದೆ. ನಾವು ಲೂಕನ ಬಗ್ಗೆ ಸುವಾರ್ತೆ 4ನೇ ಅಧ್ಯಾಯ 27ನೇ ವಚನಕ್ಕೆ ಬಂದಾಗ ಆ ಒಂದು ವಾಕ್ಯ ಭಾಗದಲ್ಲಿ ಆ ನಾಮಾನನು ಶುದ್ಧನಾದನು ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾರೆ. ವೈ ಡಿಡ್ ಜೀಸಸ್ ವಾಸ್ ಟಾಕಿಂಗ್ ದೇರ್? ಯಾಕೆ ಈ ವಿಷಯ ಇಟ್ಕೊಂಡು ಯೇಸು ಸ್ವಾಮಿಯಲ್ಲಿ ಮಾತಾಡ್ತಾರೆ? ಚಾರಾಪ್ತ ಅಂತಕ್ಕಂಥ ಊರಿನ ಹೆಣ್ಣು ಮಗಳ ಮನೆಯಲ್ಲಿ ದೇವರು ಮಾಡಿರ್ತಕ್ಕಂಥ ಅದ್ಭುತ 26ನೇ ವಚನದಲ್ಲಿ ಅದು ಬರೆಯಲ್ಪಟ್ಟಿದೆ. ಅದೇ 4ನೇ 26ನೇ ಎಲಿಯನ ಕಾಲದಲ್ಲಿ ನಡೆದಿರ್ತಕ್ಕಂಥ ಅದ್ಭುತವನ್ನು ಮಾತಾಡ್ತಾರೆ. ಎಲಿಷನ ಕಾಲದಲ್ಲಿ ನಡೆದಿರ್ತಕ್ಕಂಥ ಅದ್ಭುತ ಯಾಕೆಂಬುದಾಗಿ ಹೇಳಿದ್ರೆ, ನನ್ನ ಜನರು ನಾನು ಹೆಸರಿಡಿದು ಕರೆದಿರ್ತಕ್ಕಂಥ ನನ್ನ ಜನರು ನನ್ನಲ್ಲಿ ನಂಬಿಕೆ ಇಡ್ತಾ ಇಲ್ಲ, ಅನ್ಯರಲ್ಲಿ ನಾನು ಅದ್ಭುತಗಳನ್ನ ಮಾಡ್ತಾ ಇದ್ದೇನೆ, ಅನ್ಯರನ್ನ ನಂಬ್ತಾ ಇದ್ದಾರೆ, ನಾನು ಅವ್ರ ಮಧ್ಯದಲ್ಲಿ ಅದ್ಭುತ ಮಾಡ್ತಾ ಇದ್ದೇನೆ. ನನ್ನ ಆತ್ಮರೇ, ಅನೇಕ ಕ್ರೈಸ್ತರು ನೀವು ತಿಳಿದುಕೊಂಡಿದ್ದೀರಿ, ನಿಮ್ಮ ಜೀವಿತದಲ್ಲಿ ಯಾಕೆ ಅದ್ಭುತಗಳು ನಡೀತಾನೆ ಎಂಬುದಾಗಿ ಅಂದುಕೊಂಡಿದ್ರೆ ನೀವು ನಂಬುತ್ತಾ ಇಲ್ಲ, ದೇವರ ಮಾತಿಗೆ ವಿಧೇಯರಾಗ್ತಾ ಇಲ್ಲ. ನೀವು ದೇವರಿಗೆ ಹತ್ತಿರವಾಗಿದ್ದೀರಿ, ಆದರೆ ನಿಮ್ಮ ಹೃದಯಗಳು ದೇವರಿಂದ ದೂರ. And how you will be blessed? ಹೇಗೆ ನಮ್ಮ ಜೀವಿತಗಳ ಅದ್ಭುತಗಳನ್ನು ನಾವು ಹೊಂದಿಕೊಳ್ಳೋದಕ್ಕೆ ಸಾಧ್ಯ? And why Jesus was talking those things? ಅಲ್ಲಿ ಏನಾಗ್ತದೆ ಎಂಬುದಾಗಿ ಹೇಳುವಾಗ, ಅದರ ಎಲ್ಲ ಹಿಂದಿನ ವಚನಗಳನ್ನ ಓದುವಾಗ ಯೇಸು ಸ್ವಾಮಿ ದೇವರಾಲಯದಲ್ಲಿ ಯೆಶಾಯ ಪ್ರವಾದನೆ ಗ್ರಂಥದ 61ನೇ ಅಧ್ಯಾಯದ ಸುರುಳಿಯನ್ನು ಓದಿದ ನಂತರದಲ್ಲಿ ಕರ್ತನಾದ ಯೆಹೋವನ ಆತ್ಮವು ನನ್ನ ಮೇಲೆ ಇದೆ, ಆತನು ನನ್ನ ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕೋಸ್ಕರ ಕಳಿಸಿದ್ದಾನೆ ಎಂಬುದಾಗಿ 61ನೇ ಯೆಶಾಯ ಪ್ರವಾದನೆ ಗ್ರಂಥವನ್ನು ಅಲ್ಲಿ ಓದಿ ಇದು ನನ್ನ ವಿಷಯದಲ್ಲಿ ಬರೆಯಲ್ಪಟ್ಟಿದೆ ಎಂಬುದಾಗಿ ಹೇಳಿದಾಗ ಆತನ ಮೇಲೆ ಕೋಪಗೊಂಡು ಆತನನ್ನ ತಿರಸ್ಕಾರ ಮಾಡಿರ್ತಕ್ಕಂಥ ಒಂದು ಸಂಗತಿಯನ್ನು ಆ ವಾಕ್ಯ ಭಾಗದಲ್ಲಿ ನೋಡುತ್ತೇವೆ. ಯಾರನ್ನ ತಿರಸ್ಕಾರ ಮಾಡ್ತಾ ಇದ್ದಾರೆ? ಯಾರು ಮಾಡ್ತಾ ಇದ್ದಾರೆ? ಇಸ್ರಾಯೇಲ್ ಜನರು, ಯಹೂದ್ಯರು ಯಾರನ್ನ ತಿರಸ್ಕಾರ ಮಾಡ್ತಾ ಇದ್ದಾರೆ? ಯೇಸುವನ್ನ ತಿರಸ್ಕಾರ. ಅದರ ಅರ್ಥ ದೇವರನ್ನ ತಿರಸ್ಕಾರ. ದೇವರನ್ನ ತಿರಸ್ಕಾರ ಮಾಡಿದ್ರೆ ಅದ್ಭುತ ಆಗ್ತದ? ದೇವರ ಮಾತನ್ನ ನಂಬದಿದ್ರೆ ಅದ್ಭುತ ಆಗ್ತದ? ದೇವರ ಮಾತಿಗೆ ವಿಧೇಯರಾಗ್ತಿದ್ರೆ ಅದ್ಭುತ ಆಗ್ತದ? ಸೊ ಅದಕ್ಕೋಸ್ಕರ ಕೊನೆಯಲ್ಲಿ ಹೇಳೋದೇನಂದ್ರೆ, ಅಯ್ಯೋ ನಮ್ಮ ಕ್ರೈಸ್ತರಲ್ಲಿ ಅದ್ಭುತ ಆಗಲ್ಲ. ವೆದರ್ ಯುವರ್ ಕ್ರಿಶ್ಚಿಯನ್, ವೆದರ್ ಯುವರ್ ಹಿಂದೂ, ವೆದರ್ ಯುವರ್ ಮುಂದು, ವಾಟ್ ಎವರ್ ಇಟ್ ಇಸ್, if you believe in Jesus, if you obey His word, you will be healed and you will receive the miracles. Yes, and it's true. ದೇವರು ತನ್ನ ಅದ್ಭುತವನ್ನು ಆಶೀರ್ವಾದಗಳನ್ನು ನಮ್ಮ ಜೀವಿತದಲ್ಲಿ ಮಾಡುತ್ತಾರೆ. ಸೊ ಅದಕ್ಕೋಸ್ಕರ ಯೇಸು ಸ್ವಾಮಿ ಹೇಳ್ತಾ ಬಂದರು,
ಸೊ ಆ ನಂತರದಲ್ಲಿ ಅವರೆಲ್ಲ ರಿಜೆಕ್ಟ್ ಮಾಡಿದ ನಂತರದಲ್ಲಿ ಯೇಸು ಸ್ವಾಮಿ ಅನ್ಯರಿಗೆ ಆತನು ಅನ್ಯರ ಬಳಿಗೆ ಹೋಗಿ ಸುವಾರ್ತೆಯನ್ನು ಸಾರಿ ಅನ್ಯರನ್ನ ರಕ್ಷಣೆ ಮಾರ್ಗದಲ್ಲಿ ನಡೆಸ್ತಕ್ಕಂಥ ಸಂಗತಿಯನ್ನು ದೇವರ ವಾಕ್ಯದಲ್ಲಿ ನಾವು ಕಾಣುತ್ತೇವೆ. ನನ್ನ ಆತ್ಮೀಯರೇ, ಈ ದಿನದಲ್ಲಿ ಒಂದು ಸತ್ಯವನ್ನು ತಿಳ್ಕೊಳ್ಬೇಕಾಗಿದೆ. ನಮ್ಮ ದೇವರು ಅದ್ಭುತಗಳನ್ನು ಮಾಡ್ತಕ್ಕಂಥ ದೇವರು. ನಾಮಾನನು ಭಯಂಕರವಂತ ಒಂದು ಸ್ಥಿತಿಯಲ್ಲಿ ಆತನಿದ್ದ, ಅಂದ್ರೆ ಕುಷ್ಠರೋಗದಲ್ಲಿ ಆತನಿದ್ದನು. ಆ ಯೇಸು ಸ್ವಾಮಿ ಅಥವಾ ಆ ಯೆಹೋವ ದೇವರು ಆತನನ್ನ ಬಿಡುಗಡೆ ಮಾಡಿ ಒಂದು ದೊಡ್ಡ ಅದ್ಭುತವನ್ನ ಆತನ ಜೀವಿತದಲ್ಲಿ ಮಾಡಿರ್ತಕ್ಕಂಥ ಒಂದು ಸತ್ಯವನ್ನ ಈ ದೇವರ ವಾಕ್ಯದ ಮೂಲಕ ನಾವು ತಿಳ್ಕೊಂಡಿದ್ದೇವೆ. ಸೊ ಹೀಗಿರುವುದರಿಂದ ನನ್ನ ಆತ್ಮೀಯರೇ, ಅಲ್ಲಿ ಬಹಳ ಪ್ರಾಮುಖ್ಯವಾಗುತ್ತೆ ಒಂದು ಸಂಗತಿ ಏನಂದ್ರೆ, ಒಬ್ಬ ಯವನಸ್ಥ ಹುಡುಗಿ ಹೇಳ್ತಾಳೆ, ಅಯ್ಯೋ ಈ ಮನುಷ್ಯನು ಅಂದ್ರೆ ನಮ್ಮ ಯಜಮಾನನು ನಮ್ಮ ಊರಲ್ಲಿರ್ತಕ್ಕಂಥ ಪ್ರವಾದಿ ಬಳಿಗೆ ಹೋದ್ರೆ ಆತನಿಗೆ ಅದ್ಭುತ ಆಗ್ತದೆ ಎಂಬುದಾಗಿ. ನನ್ನ ಆತ್ಮೀಯರೇ, ನಿಮ್ಮ ಜೀವಿತದಲ್ಲಿ ನೀವು ಯಾರಿಗೋಸ್ಕರನಾದ್ರೂ ಪ್ರಾರ್ಥನೆ ಮಾಡ್ತಾ ಇದ್ರೆ, ಅಯ್ಯೋ ಅವ್ರು ಯೇಸು ಸ್ವಾಮಿ ನಂಬಿರೋ ಅಂಥವ್ರ ಜೀವಿತದಲ್ಲಿ ಅದ್ಭುತ ಜರಗಲ್ಪಡ್ತದಲ್ಲ ಎಂಬುದಾಗಿ ನೀವು ಅಂದುಕೊಂಡಿದ್ರೆ, ನಾನು ಒಂದ್ಸತಿ ಹೇಳ್ತೀನಿ, ದೇವರು ಅದ್ಭುತ ಮಾಡ್ತಾನೆ. ಅಂಥವ್ರನ್ನ ದೇವ್ರ ಕಡೆಗೆ ನೀವು ನಡೆಸ್ರಿ, ದೇವ್ರ ಕಡೆಗೆ ನೀವು ಕಳಿಸ್ರಿ, ಅದ್ಭುತ ಮಾಡ್ತಾನೆ. ಮೊನ್ನೆ ಒಬ್ಬ ಸಹೋದರಿ ನನಗೆ ಫೋನ್ ಮಾಡಿ ಹೇಳಿದ್ರು, ಅಯ್ಯ ನನ್ನ ಫ್ರೆಂಡ್ ಒಬ್ರು ಮಗ ಇದ್ದಾನೆ, ಸೊ ಅವರು ಎಲ್ಲ ತುಂಬಾ ಶ್ರೀಮಂತರು, ಅವರು ಅನ್ಯರು, ಅವರು ಕ್ರೈಸ್ತರಲ್ಲ ಎಂಬುದಾಗ ಅವ್ರು ನನಗೆ ಹೇಳಿದ್ರು, ಅವ್ರ ಮಗ ಇದ್ದಾನೆ, ಅವ್ರ ಮಗ ಸೊ ಈ ಮಗು ಗಲಾಟೆ ಮಾಡ್ತದೆ ಇದು ಮಾಡ್ತದೆ ಎಂಬ ಹೇಳಿ ಆ ಮಗುವಿನ ಕೈಗೆ ಯಾವಾಗ್ಲೂ ಮೊಬೈಲ್ ಕೊಡ್ತಿದ್ದಂತೆ. ಆ ಮಗು ಮೊಬೈಲ್ ನೋಡ್ತಾ ನೋಡ್ತಾ ಅದ್ರ ಮೈಂಡು ಒಂಥರ ಸೊ ಹತೋಟಿಯಲ್ಲಿ ಇಲ್ಲದೆ ಇರ್ತಕ್ಕಂಥ ಒಂದು ಸ್ಥಿತಿ. ಸೊ ಆಮೇಲೆ ಆ ಸಹೋದರಿ ನನಗೆ ಫೋನ್ ಮಾಡಿಬಿಟ್ಟು, ಅಯ್ಯ ಅವ್ರಿಗೋಸ್ಕರ ಒಂದು ಫೋನ್ ಮಾಡಿ ನಾನು ಕಾನ್ಫರೆನ್ಸ್ ಕಾಲ್ ಹಾಕ್ತೀನಿ, ನೀವು ಪ್ರೇಯರ್ ಮಾಡಿ ಅವ್ರಿಗೆ ಯೇಸುಸ್ವಾಮಿ ಕುರಿತ ಹೇಳ್ರಿ ಮತ್ತೆ ಪ್ರಾರ್ಥನೆ ಮಾಡ್ರಿ ಅಂದಾಗ ಅವ್ರು ಹೇಳಿದ್ರು. ನಾನು ಹೇಳಿದೆ, ಅಮ್ಮ ನಾನು ಖಂಡಿತವಾಗ್ಲೂ ಮಾಡ್ತೀನಿ, ನೀನು ನನ್ನ ಕಾಲ್ ಮಾಡು, ಕಾನ್ಫರೆನ್ಸ್ ಕಾಲಲ್ಲಿ ಅವ್ರನ್ನೂ ಕರ್ಕೊಂಡು ಬಾ, ಸೊ ನಾವು ಮಾತಾಡೋಣ, ನಾನು ಅವ್ರಿಗೆ ಸ್ವಾರ್ಥ ಹೇಳ್ತೀನಿ ಅಂತ ಹೇಳಿ ನಾನು ಅವ್ರಿಗೆ ಸ್ವಾರ್ಥ ಹೇಳಿ ನಾನು ಪ್ರಾರ್ಥನೆ ಮಾಡಿದೆ. ನೀವು ನಂಬ್ರಿ, ನೀವು ನಂಬಿದ್ರೆ ನಿಮ್ಮ ಜೀವಿತದಲ್ಲಿ ಅದ್ಭುತ ನಡೀತದೆ ಎಂಬುದಾಗಿ ನಾನು ಹೇಳಿ ಅವ್ರಿಗೋಸ್ಕರ ನಾನು ಪ್ರಾರ್ಥನೆ ಮಾಡಿದ್ದೇನೆ. ನನ್ನ ಆತ್ಮೇಲೆ ನಾವು ಅನೇಕರನ್ನ ಕ್ರಿಸ್ತನ ಕಡೆಗೆ ನಾವು ನಡೆಸಬೇಕಾಗಿದೆ. ಯಾಕೆ? ನಮ್ಮ ದೇವರು ಅದ್ಭುತಗಳನ್ನು ಮಾಡ್ತಕ್ಕಂಥ ದೇವರು, ನಮ್ಮ ದೇವರು ಮಹತ್ಕಾರ್ಯಗಳನ್ನ ಮಾಡ್ತಕ್ಕಂಥ ದೇವರು ಅನ್ನುವಂಥ ಸತ್ಯವನ್ನು ತಿಳ್ಕೊಳ್ಬೇಕಾಗಿದೆ. ಸೊ ಆ ನಂತರದಲ್ಲಿ ಅಲ್ಲಿರ್ತಕ್ಕಂಥ ಆ ನಾಮಾನನ ಅರಸನು ಕೂಡ ಆತನಿಗೆ ಆಸೆ ಏನಂದ್ರೆ, ನಮ್ಮ ಈ ಮನುಷ್ಯನು ಅಂದ್ರೆ ನಮ್ಮ ಅಧಿಕಾರಿ ಈತನಿಗೆ ಆರೋಗ್ಯವಾಗಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಪತ್ರವನ್ನು ಬರೆದು ಇಸ್ರಾಯೇಲ್ ರಾಜನಿಗೆ ಆತನ ಕಳಿಸ್ತಾನೆ. ಆದ್ರೆ ಇಸ್ರಾಯೇಲ್ ರಾಜನು ಅಪನಂಬಿಕಸ್ತನು, ಗೊತ್ತಾಗಲಿಲ್ಲ, ತನ್ನ ದೇವ್ರ ಬಗ್ಗೆ ತಿಳಿದುಕೊಂಡಿಲ್ಲ, ಆತನು ಅಂಗಿಯನ್ನು ಹರಿದುಕೊಂಡನು. ಆವಾಗ ಪ್ರವಾದಿ ಹೇಳ್ಕೊಳ್ತಾನೆ, ನೀನ್ ಯಾಕಪ್ಪ ಅಂಗಿ ಹರ್ಕೊಳ್ತೀಯ? ಯೆಹೋವ ದೇವರು ಇದ್ದಾನೆ, ಒಬ್ಬ ಪ್ರವಾದಿ ಇದ್ದಾನೆ, ಆ ಪ್ರವಾದಿ ನಂಬಿರ್ತಕ್ಕಂಥ ಯೆಹೋವ ದೇವರು ಆತನ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ, ನೀನ್ ನಂಬಪ್ಪ, ನೀನ್ ನಂಬು, ನಿಮ್ಮ ಮಧ್ಯದಲ್ಲಿ ಒಬ್ಬ ಪ್ರವಾದಿ ಇದ್ದಾನೆ ಎಂಬುದಾಗಿ ನೀನು ತಿಳ್ಕೊ ಎಂಬುದಾಗಿ ಹೇಳ್ತಕ್ಕಂಥ ಒಂದು ಸತ್ಯ. ನನ್ನ ಆತ್ಮೀಯರೇ, ಯೇಸು ಅಂತಕ್ಕಂಥ ದೇವರು ನಮ್ಮ ಜೀವಿತದಲ್ಲಿದ್ದಾನೆ. ಆತನು ಮಹಾಪ್ರವಾದಿಗಳಲ್ಲಿ ಒಬ್ಬನು ಎದ್ದಿದ್ದಾನೆ ಎಂಬುದಾಗಿ ಅನೇಕರು ಸಾಕ್ಷಿ ಕೊಡ್ತಕ್ಕಂಥ ರೀತಿಯಲ್ಲಿ ಆತ ನಮ್ಮ ಜೀವಿತದಲ್ಲಿ ಬಂದಿದ್ದಾನೆ. ಆತನ ಅದ್ಭುತಗಳನ್ನು ಮಾಡುತ್ತಾನೆ. ಆ ಪ್ರವಾದಿ ಅಂದ್ರೆ ಆ ಯೇಸು ಸ್ವಾಮಿ ನಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡ್ತಾನೆ, ಮಹತ್ಕಾರಗಳನ್ನು ಮಾಡ್ತಾನೆ. ಆತನ ದೇವರು. ನೀವು ಯಾರಿಗೋಸ್ಕರ ಆದ್ರೂ ನೀವು ಪ್ರಾರ್ಥನೆ ಮಾಡ್ತಾ ಇದ್ರೆ, ಅಥವಾ ನಿಮ್ಮ ಜೀವಿತದಲ್ಲಿ ಕಷ್ಟಗಳು, ಕಣ್ಣೀರುಗಳು, ನೋವುಗಳು ಇರುವುದಾದ್ರೆ, ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ, ಆಶೀರ್ವಾದಗಳನ್ನು ಮಾಡ್ತಾನೆ. ನಾವು ಪ್ರಾರ್ಥನೆ ಮಾಡೋಣ. ನನ್ನ ಆತ್ಮೀಯರೇ, ಕರ್ತನು ಈ ದಿನ ಯಾರು ನಂಬುತ್ತಾರೋ ಅವ್ರ ಜೀವಿತದಲ್ಲಿ ಅದ್ಭುತ. ನಾವು ಯಾರೇ ಆಗಿರಲಿ, ನಾವು ಎಷ್ಟೇ ದಿನದ ಕ್ರೈಸ್ತರಾಗಿರಲಿ, ಈ ಕ್ಷಣದಲ್ಲಿ ನಾವು ನಂಬುವುದಾದ್ರೆ, ಈ ಕ್ಷಣದಲ್ಲಿ ನಮ್ಮ ಜೀವಿತವನ್ನು ದೇವರಿಗೆ ಒಪ್ಪಿಸಿಕೊಟ್ಟು, ಅಪ್ಪ ನನ್ನ ಜೀವಿತದಲ್ಲಿ ಇಂಥ ಅದ್ಭುತ ಜರಗಲ್ಪಡಬೇಕೆಂಬುದಾಗಿ ನೀವು ಅಂದುಕೊಳ್ಳುವುದಾದ್ರೆ, ದೇವರು ಅಂತ ಅದ್ಭುತವನ್ನು ಮಾಡೋದಕ್ಕೆ ಆತನು ಶಕ್ತನಾಗಿದ್ದಾನೆ. ನಾವು ಪ್ರಾರ್ಥನೆ ಮಾಡೋಣ. ಎಲ್ಲರೂ ನಾವು ಕರ್ತನ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡೋಣ. ಒಂದು ಪ್ರಾರ್ಥನಾ ಮನವಿದೆ. ಜೋಶ್ನ ಅಂತಕ್ಕಂಥ ಒಂದು ಹೆಣ್ಣು ಮಗು, ಸೊ ಅದು ಮಣಿಪಾಲ್ ಹಾಸ್ಪಿಟಲ್ನಲ್ಲಿ ಅಂದ್ರೆ ಮಂಗಳೂರಿನಲ್ಲಿ ಅದು ಬ್ರೈನ್ಗೆ ಒಂದು ಜ್ವರ ಬಂದು, ಸೊ ಸಿ ಇಸ್ ಅಡ್ಮಿಟೆಡ್ ಅಂಡ್ ಸಿ ಇಸ್ ಇನ್ ICU. ಸೊ ಹಾಗಾಗಿ ಅವ್ರಿಗೆ ಆ ಮಗಳಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ದೇವರು ಅದ್ಭುತವನ್ನು ಮಾಡಲಿ, ತನ್ನ ಕೃಪೆ ಮಹಿಮೆಯನ್ನು ದೇವರು ತೋರ್ಪಡಿಸಲಿ. ಮತ್ತು ಬೇರೆ ಬೇರೆಯವರು ನೀವು ಪ್ರಾರ್ಥನೆ ಮನವಿಗಳನ್ನು ಕಳಿಸಿದಿರಿ, ನಿಮಗೋಸ್ಕರ ಖಂಡಿತವಾಗ್ಲೂ ನಾವು ಪ್ರಾರ್ಥನೆ ಮಾಡುತ್ತೇವೆ. ದೇವರು ನಿಮ್ಮೆಲ್ಲರನ್ನ ತನ್ನ ಅದ್ಭುತ ಮಹಿಮೆ ಮಹತ್ಕಾರ್ಯಗಳನ್ನು ತುಂಬಿಸಿ ಆತ ನಡೆಸಿ. ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ನನ್ನ ಆತ್ಮೀಯರೇ, ಯಾರು ನೀವು ಈ ಒಂದು ದಿನದಲ್ಲಿ ದೇವರ ವಾಕ್ಯವನ್ನು ನೀವು ಕೇಳಿದ್ದೀರೋ, ನಮ್ಮ ಜೀವಿತದಲ್ಲಿ ಅದ್ಭುತಗಳು ಆಗುವುದಿಲ್ಲ ಎಂಬುದಾಗಿ ನೀವು ಅಂದುಕೊಂಡಿದ್ದೀರೋ, ಈ ದೇವರ ವಾಕ್ಯವನ್ನು ನೀವು ಕೇಳಿದ್ದಾಗಿದ್ರೆ ನಿಮ್ಮ ಜೀವಿತದಲ್ಲಿ ಈ ಸತ್ಯವನ್ನು ನೀವು ತಿಳಿದುಕೊಡ್ರಿ. ಯೇಸು ಸ್ವಾಮಿ ಆತನು ಅದ್ಭುತಗಳನ್ನು ಮಾಡುತ್ತಾನೆ. ಯಾರು ಆತನ ನಂಬುತ್ತಾರೋ ಅಂಥವರ ಜೀವಿತದಲ್ಲಿ ಇದೇ ಕ್ಷಣದಲ್ಲಿ ಆತನ ಅದ್ಭುತಗಳನ್ನು ಮಾಡೋದಕ್ಕೆ ಆತನು ಶಕ್ತನಾಗಿದ್ದಾನೆ. ಯಾವ ಕಾರ್ಯಗಳು ಆಗಿಲ್ಲ, ಇದು ನಮ್ಮ ಜೀವಿತ ನಡೆಯುವುದಿಲ್ಲ ಎಂಬುದಾಗಿ ನೀನು ಅಂದುಕೊಂಡಿದ್ಯೋ, ಈ ದಿನದಲ್ಲಿ ನೀನು ನಂಬುವುದಾದ್ರೆ ನಿನ್ನ ಜೀವಿತದಲ್ಲಿ ದೊಡ್ಡ ಅದ್ಭುತ ಜರಗಲ್ಪಡುತ್ತದೆ. ನಿನ್ನ ಮದುವೆ ವಿಷಯ ಆಗಿರಬಹುದು, ನಿನ್ನ ಕೆಲಸದ ವಿಷಯವಾಗಿರಬಹುದು, ಹಣದ ವಿಷಯಗಳಾಗಿರಬಹುದು, ನಿನ್ನ ವಿದ್ಯಾಭ್ಯಾಸದ ವಿಷಯವಾಗಿರಬಹುದು, ನಿನ್ನ ಮಕ್ಕಳ ವಿಷಯಗಳಾಗಿರಬಹುದು, ನಿಮ್ಮ ಮಕ್ಕಳ ಭವಿಷ್ಯತ್ತಿನ ವಿಷಯವಾಗಿರಬಹುದು, ನಿಮಗಿರ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳ ವಿಷಯಗಳಾಗಿರಬಹುದು, ನಿಮ್ಮ ಬಿಸ್ನೆಸ್ಗಳಾಗಿರ್ಬೋದು. ಅಯ್ಯೋ, ಈ ಎಲ್ಲ ವಿಷಯಗಳಲ್ಲಿ ನನಗೆ ಜಯ ಸಿಗಲಿಲ್ಲ, ನನಗೆ ಅದ್ಭುತಗಳು ಆಗ್ತಾ ಇಲ್ಲ ಎಂಬುದಾಗಿ ನೀನು ಅಂದುಕೊಂಡಿದ್ದರೆ, ಈ ದಿನ ನಾನು ಹೇಳ್ತಕ್ಕಂಥ ಈ ಯೇಸು ಅಂತಕ್ಕಂಥ
ದೇವರ ಮಾತುಗಳನ್ನು ನೀನು ಕೇಳು. ನೀನು ಆತನ ನಂಬುವುದಾದ್ರೆ ಆತನು ಅದ್ಭುತ ಸ್ವರೂಪನು, ಆತನ ಹೆಸರು ಅದ್ಭುತ ಸ್ವರೂಪನು ಎಂಬುದಾಗಿ, ಆತನ ಅದ್ಭುತಗಳನ್ನು ಮಾಡ್ತಕ್ಕಂಥ ದೇವರು ಎಂಬುದಾಗಿ, ನಿನ್ನ ಜೀವಿತದಲ್ಲಿ ಮರಣಕರವಾಗಿದ್ದರಿಂದ ರೋಗದಲ್ಲಿ ನೀನು ಬಿದ್ದುಕೊಂಡಿದ್ರು ನಿನ್ನನ್ನು ದೇವರು ಸ್ವಸ್ಥ ಮಾಡೋದಕ್ಕೆ ಆತನು ಸಿದ್ಧನಾಗಿದ್ದಾನೆ. ಗುಣವಾಗಲಾರದಂತ ರೋಗಗಳು ನಿನ್ನ ಜೀವಿತದಲ್ಲಿ ಇರುವುದಾದ್ರೆ ಗುಣಪಡಿಸುವುದಕ್ಕೋಸ್ಕರ ಯೇಸು ಸ್ವಾಮಿ ಆತನು ಸಿದ್ಧನಾಗಿದ್ದಾನೆ. ನೀನು ನಂಬುವುದಾದ್ರೆ ದೇವರ ಅದ್ಭುತವನ್ನು ಮಹಿಮೆ ನೀನು ಕಾಣುತ್ತೆ. ಆತನು ಆಶೀರ್ವಾದ ಮಾಡುತ್ತಾನೆ. ಆತನು ಕೃಪೆಯಿಂದ ಬಲದಿಂದ ಶಕ್ತಿಯಿಂದ ನಿನ್ನನ್ನು ತುಂಬಿಸ್ತಾನೆ. ನೀನು ನಂಬು ಆಶೀರ್ವಾದವನ್ನು ಹೊಂದಿಕೊಳ್ಳುತ್ತೆ. ನಿನ್ನ ಜೀವಿತದಲ್ಲಿ ದೇವರು ಅದ್ಭುತಗಳನ್ನು ಮಾಡುತ್ತಾನೆ. ಹಾಲೆಲೂಯಾ ಜೀಸಸ್. ತಂದೆ ನಿನಗೆ ಸ್ತೋತ್ರ. ಅಪ್ಪ ಕರ್ತನೆ ದಿನ ನಮ್ಮ ಜೊತೆಯಲ್ಲಿ ಸೇರ್ಕೊಂಡು ಪ್ರಾರ್ಥನೆ ಮಾಡ್ತಕ್ಕಂಥ ಎಲ್ಲ ಆತ್ಮೀಯರಿಗೋಸ್ಕರ ಸ್ತೋತ್ರ ಸಲ್ಲಿಸ್ತೇವೆ. ಫೇಸ್ಬುಕ್ ಮೂಲಕ ಲೈವ್ ಇರ್ತಕ್ಕಂಥ ಎಲ್ಲ ಪ್ರಿಯರಿಗೋಸ್ಕರ ಪ್ರಾರ್ಥನೆ ಮಾಡುತ್ತೇವೆ. ಅವರ ಜೀವಿತದಲ್ಲಿ ಅದ್ಭುತಗಳು ಜರಗಲ್ಪಡಲಿ, ಅವರ ಜೀವಿತದಲ್ಲಿ ಅದ್ಭುತಗಳು ಜರಗಲ್ಪಡಲಿ. ನಂಬುವವನು ಆಶೀರ್ವಾದ ಹೊಂದಿಕೊಳ್ಳುತ್ತಾನೆ ಸ್ವಾಮಿ. ನಂಬುವವನು ಅದ್ಭುತಗಳನ್ನು ಕಾಣುತ್ತಾನೆ ಕರ್ತನೆ. ನಂಬುವವನ ಜೀವಿತದಲ್ಲಿ ಮಹತ್ ಕಾರ್ಯಗಳು ಜರಗಲ್ಪಡುತ್ತವೆ. ನಂಬುವವನ ಜೀವಿತದಲ್ಲಿ ಅಪ್ಪ ಕರ್ತನೆ ನೀನು ನಿನ್ನ ಮಹಿಮೆಯನ್ನು ತೋರ್ಪಡಿಸುವಂತ ದೇವರಾಗಿದೆ. ನಿನಗೆ ಸ್ತೋತ್ರ. ಹೌದು ಕರ್ತನೆ. ಅಪ್ಪ ಲಾಜರನು ಸತ್ತು ಹೋದಾಗ ಆತನ ಅಕ್ಕ ಬಂದು ಅಪ್ಪ ಯೇಸು ಸ್ವಾಮಿ ನೀನು ಇಲ್ಲಿ ಇರ್ತಿದ್ದಾರೆ, ನನ್ನ ತಮ್ಮನು ಸತ್ತು ಹೋಗ್ತಿರ್ಲಿಲ್ಲ ಎಂಬುದಾಗಿ. ಅವಾಗ ಯೇಸು ಸ್ವಾಮಿ ಹೇಳ್ತಾನೆ, ನೀನು ಈಗಲೂ ನಂಬುವುದಾದ್ರೆ ದೇವರ ಮಹಿಮೆಯನ್ನು ಕಾಣುತ್ತೀ ಎಂಬುದಾಗಿ. ಹೌದು ದೇವರೇ, ಈ ದಿನ ಕರ್ತನೆ ಫೇಸ್ಬುಕ್ ಮೂಲಕ ಇಲ್ಲಿರ್ತಕ್ಕಂಥ ನಾವುಗಳು ಮತ್ತು ಕರ್ತನೆ ಎಲ್ಲರೂ ಸೇರಿಕೊಂಡು ನಾವು ನಂಬುತ್ತೇವೆ ಸ್ವಾಮಿ. ಈ ದಿನ ನಮಗೆ ಅದ್ಭುತಗಳು ಜರಗಲ್ಪಡಲಿ, ಈ ದಿನ ನಿನ್ನ ಮಹಿಮೆಯ ಕಾರ್ಯಗಳು ನಮಗೆ ಕಾಣಲ್ಪಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡುತ್ತೇವೆ ಸ್ವಾಮಿ. ಅಪ್ಪ ಕರ್ತನೆ ಪ್ರಾರ್ಥನೆ ಮಾಡುತ್ತೇವೆ. ಅನಾರೋಗ್ಯದಲ್ಲಿ ಇರ್ತಕ್ಕಂಥವರಿಗೋಸ್ಕರ ಪ್ರಾರ್ಥನೆ ಮಾಡುತ್ತೇವೆ. ನಿನ್ನ ಸ್ವಸ್ಥತೆ ಹಸ್ತವರ ಮೇಲೆ ಇಳಿದು ಬರಲಿ ಕರ್ತನೆ. ಆಸ್ಪತ್ರೆಯಲ್ಲಿ ಇರ್ತಕ್ಕಂಥವರಿಗೋಸ್ಕರ ಪ್ರಾರ್ಥನೆ ಮಾಡುತ್ತೇವೆ. ಮರಣಕರ ಹಾಸಿಗೆಯಲ್ಲಿ ಇರ್ತಕ್ಕಂಥವರಿಗೋಸ್ಕರ ಪ್ರಾರ್ಥನೆ ಮಾಡುತ್ತೇವೆ. ನಜರೇತಿನ ಯೇಸುವಿನ ನಾಮದಲ್ಲಿ ಅವರು ಕರ್ತನೆ ಎಬ್ಬಿಸಲ್ಪಡಲಿ ಎಂಬುದಾಗಿ ಬೇಡಿಕೊಳ್ಳುತ್ತೇವೆ ಸ್ವಾಮಿ. ವೈದ್ಯರು ಏನೇ ಹೇಳಿದ್ರು ಸರಿ, ನೀನು ಆರೋಗ್ಯವನ್ನು ಕೊಡುವಂತ ವೈದ್ಯರಲ್ಲಿ ಘನ ವೈದ್ಯನಾದ ದೇವರು ನೀನು ಸ್ವಾಮಿ. ಯೆಹೋವನೆಂಬ ನಾನು ನಿಮಗೆ ಆರೋಗ್ಯದಾಯಕನೆಂಬುದಾಗಿ ಹೇಳಿದ ದೇವರೇ, ಅವರ ಜೀವಿತಗಳಲ್ಲಿ ಅದ್ಭುತಗಳು ನೀನು ಮಾಡು ಎಂಬುದಾಗಿ ಬೇಡಿಕೊಳ್ಳುತ್ತೇವೆ ಸ್ವಾಮಿ. ಅಪ್ಪ ಮಕ್ಕಳ ವಿಷಯದಲ್ಲಿ ಚಿಂತೆ ಮಾಡುವಂತ ತಂದೆ ತಾಯಿಗಳಿಗೋಸ್ಕರ ಪ್ರಾರ್ಥನೆ ಮಾಡುತ್ತೇವೆ. ಅವ್ರು ನೀನು ಮುಟ್ಟು ಕರ್ತನೆ. ಆ ಮಕ್ಕಳ ವಿಷಯದಲ್ಲಿ ಅಪ್ಪ ಕರ್ತನೆ ಅದ್ಭುತಗಳು ಜರಗಲ್ಪಡಲಿ ಎಂಬುದಾಗಿ ಬೇಡಿಕೊಳ್ಳುತ್ತೇವೆ ಸ್ವಾಮಿ. ಅಪ್ಪ ತಂದೆ ತಾಯಿಗಳನ್ನು ಮುಟ್ಟು, ಮಕ್ಕಳನ್ನು ಮುಟ್ಟು ಆಶೀರ್ವಾದ ಮಾಡು. ಅವರ ಜೀವಿತದಲ್ಲಿ ಒಂದು ಬದಲಾವಣೆ, ಒಂದು ದೊಡ್ಡ ಆಶೀರ್ವಾದ ಉಂಟಾಗುವಂತೆ ಸಹಾಯ ಮಾಡು ಸ್ವಾಮಿ. ಕೆಲಸದ ನಿಮಿತ್ತವಾಗಿ ಪರಿತಪಿಸತಕ್ಕಂಥ ಅಪ್ಪ ಕೆಲಸವಿಲ್ಲದೆ ಕರ್ತನೆ ಹೋರಾಟ ಮಾಡ್ತಿರ್ಕಂತ ಎಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡುತ್ತೇವೆ. ಕೆಲಸ ಇದ್ದು ಮನಸ್ಸಿಗೆ ಸಮಾಧಾನವಿಲ್ಲದೆ ಕೆಲಸದಲ್ಲಿ ಅನೇಕ ಒತ್ತಡಗಳಿರ್ತಕ್ಕಂಥ ಅನೇಕರಿಗೋಸ್ಕರ ಪ್ರಾರ್ಥನೆ ಮಾಡುತ್ತೇವೆ. ನಿನ್ನ ಅದ್ಭುತವಂತ ಹಸ್ತ ಪ್ರಿಯರ ಮೇಲೆ ಹಿಡಿದು ಬರಲಿ ಎಂದು ಬೇಡಿಕೊಳ್ಳುತ್ತೇನೆ. ಯು ಟಚ್ ದೆಮ್ ಓ ಜೀಸಸ್. ಅವ್ರು ನೀನು ಮುಟ್ಟು ಕರ್ತನೆ, ಅವರನ್ನು ಆಶೀರ್ವಾದ ಮಾಡು. ಅವರೆಲ್ಲ ಒತ್ತಡಗಳು, ಅವ್ರಿಗಿರ್ತಕ್ಕಂಥ ನೋವುಗಳು, ಅವ್ರಿಗಿರ್ತಕ್ಕಂಥ ಎಲ್ಲ ಸಮಸ್ಯೆಗಳು ಯೇಸುವಿನ ನಾಮದಲ್ಲಿ ಹೊರಟೋಗಲಿ ಎಂಬುದಾಗಿ ಬೇಡಿಕೊಳ್ಳುತ್ತೇವೆ. ನಿನ್ನ ಅದ್ಭುತವನ್ನು ತೋರ್ಪಡಿಸು ದೇವರೇ, ನಿನ್ನ ಅದ್ಭುತವನ್ನು ತೋರ್ಪಡಿಸಿ ಎಂಬುದಾಗಿ ಪ್ರಾರ್ಥನೆ ಮಾಡುತ್ತೇವೆ ಸ್ವಾಮಿ. ಅಪ್ಪ ಕರ್ತನೆ ತಂದೆ ಆ ದೇವರ ಸಂದರ್ಭದಲ್ಲಿ ಮತ್ತೊಂದು ಕರ್ತನೆ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡುತ್ತೇವೆ ಸ್ವಾಮಿ. ಈಗೋ ಕರ್ತನೆ ನಿನ್ನನ್ನು ಬೇಡಿಕೊಳ್ಳುತ್ತೇವೆ ಸ್ವಾಮಿ. ಈಗೋ ಕರ್ತನೆ ಯಾರಾದರೂ ಚಿಂತೆ, ಕಳವಳ, ನೋವು, ಬಾಧೆಗಳಿರುವುದಾದ್ರೆ ಅಂತವ್ರು ನೀನು ಮುಟ್ಟು ಕರ್ತನೆ. ಅವರ ಚಿಂತೆ ನೋವುಗಳನ್ನು ತೆಗೆದುಹಾಕು ಕರ್ತನೆ. ಅದ್ಭುತ ಮಾಡು ದೇವ್ರೆ. ಅಪ್ಪ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೋಸ್ಕರ ಬೇಡಿಕೊಳ್ಳುತ್ತೇವೆ. ಆಶೀರ್ವಾದ ಮಾಡು. ನಿನ್ನ ಮಹಿಮೆಯನ್ನು ತುಂಬಿಸಿ ಸ್ವಾಮಿ, ನಿನ್ನ ಕೃಪೆಯನ್ನು ತುಂಬಿಸಿ ಎಂಬುದಾಗಿ ಬೇಡಿಕೊಳ್ಳುತ್ತೇವೆ ಸ್ವಾಮಿ. ಅಪ್ಪ ಕರ್ತನೆ ತಂದೆ ಆ ದೇವರ ಸ್ವಾಮಿ, ಎಲ್ಲ ಉದ್ಯೋಗಗಳಲ್ಲಿ ಅವರು ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ನಿನ್ನ ಶಕ್ತಿ, ನಿನ್ನ ಬಲ ಇಳಿದು ಬರಲಿ ಎಂಬುದಾಗಿ ಪ್ರಾರ್ಥನೆ ಮಾಡುತ್ತೇವೆ ಸ್ವಾಮಿ. ಹಾಗೆ ಮಾಡುತ್ತೆ ಅದಕ್ಕಾಗಿ ನಿನಗೆ ಸ್ತೋತ್ರ. ಈ ಸಂದರ್ಭದಲ್ಲಿ ಬಡತನದಲ್ಲಿ, ಕಷ್ಟದಲ್ಲಿ, ಚಿಂತೆಯಲ್ಲಿ, ನೋವಿನಲ್ಲಿ, ಹಣದ ಸಮಸ್ಯೆ ಇರ್ತಕ್ಕಂಥ ಪ್ರತಿಯೊಬ್ಬರಿಗೋಸ್ಕರ ಪ್ರಾರ್ಥನೆ ಮಾಡುತ್ತೇನೆ. ನಿನ್ನ ಅದ್ಭುತವಾದ ಹಸ್ತ ಅವರ ಮೇಲೆ ಇಳಿದು ಕರುತ್ತೇನೆ. ಅಪ್ಪ ಅವರ ಕೊರತೆಗಳನ್ನ ಅಪ್ಪ ನಿನ್ನ ಪರಲೋಕದ ಪ್ರಭಾದೇಶ್ವರಕ್ಕೆ ತಕ್ಕ ಹಾಗೆ ನೀಗಿಸು ಎಂಬುದಾಗಿ ಬೇಡಿಕೊಳ್ಳುತ್ತೇನೆ ಸ್ವಾಮಿ. ಯು ಟಚ್ ಯುವರ್ ಪೀಪಲ್ ಓ ಜೀಸಸ್. ನಿನ್ನ ಮಕ್ಕಳನ್ನ ನೀನು ಮುಟ್ಟಿ ಅದ್ಭುತ ಮಾಡು. ನಿನ್ನ ಆಶೀರ್ವಾದಗಳನ್ನು ತುಂಬಿಸಿ ಎಂಬುದಾಗಿ ಪ್ರಾರ್ಥನೆ ಮಾಡುತ್ತೇವೆ. ಹಾಗೆ ಮಾಡುತ್ತೆ ಅದಕ್ಕಾಗಿ ನಿನಗೆ ಸ್ತೋತ್ರ. ನಮ್ಮ ಜೊತೆ ಇದ್ಕೊಂಡು ನಮ್ಮನ್ನು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ. ನಮ್ಮನ್ನು ಬಲಪಡಿಸಿದಕ್ಕಾಗಿ ಸ್ತೋತ್ರ. ಕೃಪೆಯನ್ನು ತುಂಬಿಸಿದಕ್ಕಾಗಿ ಸ್ತೋತ್ರ. ಅಪ್ಪ ಪ್ರಾರ್ಥನೆಗಳನ್ನು ಕೇಳಿದ ದೇವರೇ ನಾವು ನಿನಗೆ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ. ನಮ್ಮನ್ನು ಅಪ್ಪ ಫೇಸ್ಬುಕ್ ಮೂಲಕ ಇರ್ತಕ್ಕಂಥ ಎಲ್ಲ ಪ್ರಿಯರಿಂದ ಕರಲು ಒಪ್ಪಿಸಿಕೊಡುತ್ತಾ ಈ ಪ್ರಾರ್ಥನೆಗಳಲ್ಲಿ ನೀನು ಅದ್ಭುತಗಳನ್ನು ನಾವು ಕಾಣಲಿಕ್ಕೆ ಮುಂದೆ ಸಹಾಯ ಮಾಡು ಎಂಬುದಾಗಿ ಬೇಡಿಕೊಳ್ಳುತ್ತಾ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇವೆ ನಮ್ಮ ಜೀವವುಳ್ಳ ತಂದೆಯೇ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಕು. ವಿಶ್ವಾಸದ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯತೆ, ಸಹಾಯವು, ಐಕ್ಯತೆ ತಲೆಬಾಗಿರುವಂಥ ನಮ್ಮೆಲ್ಲರ ಸಂಗಡ ಫೇಸ್ಬುಕ್ ಮೂಲಕ ಆರಾಧನೆ ಮಾಡಿದ್ರಿಂದ ಎಲ್ಲ ಆತ್ಮೀಯರ ಸಂಗಡ ನಿತ್ಯವೂ ನಿರಂತರವೂ ಎಲ್ಲಾಗಲಿ ನಮ್ಮ ಜೀವವುಳ್ಳ ತಂದೆಯೇ. ಪ್ರೈಸ್ ಲಾರ್ಡ್. ಎಲ್ಲರಿಗೂ ನಮಸ್ಕಾರ. ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಈ ದಿನ ಫೇಸ್ಬುಕ್ ಮೂಲಕ ನಮ್ಮ ಜೊತೆ ಆರಾಧನೆ ಮಾಡಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಹೃದಯಪೂರ್ವಕವಾಗಿರ್ತಕ್ಕಂಥ ವಂದನೆಯನ್ನು ನಾನು ತಿಳಿಸ್ತೇನೆ. ಮತ್ತು ನಮ್ಮ ಜೊತೆಯಲ್ಲಿ ಈ ದಿನ ವಿಶೇಷ ರಾಗವನ್ನು ಹಾಡಿರ್ತಕ್ಕಂಥ ಪ್ರಿಯ ಸಹೋದರ ಆತ್ಮೀಯರು ಆಗಿರ್ತಕ್ಕಂಥ ಸುನಿಲ್ ಅವ್ರಿಗೂ ಕೂಡ ನಾನು ವಂದನೆಯನ್ನು ತಿಳಿಸ್ತೇನೆ. ಸೊ ಅವರು ಇನ್ನೂ 2-3 ದಿನ ಇರ್ತಾರೆ. ಸೊ ಹಿ ಹ್ಯಾಸ್ ಅ ರೆಸ್ಪಾನ್ಸಿಬಿಲಿಟಿ ಟು ಕಮ್ ಆ್ಯಂಡ್ ಸಿಂಗ್ ಹಿಯರ್ ಫಾರ್ ದ ಗ್ಲೋರಿ ಆಫ್ ಗಾಡ್. ಸೊ ದೇವರು ಅವರನ್ನು ಈ ಸೇವೆಗೆ ಉಪಯೋಗ ಮಾಡಲಿ ಎಂಬುದಾಗಿ ನನ್ನ ಆಸೆ.
ಮತ್ತು ನೀವು ಯಾರು ದೇವರ ವಾಕ್ಯವನ್ನು ಕೇಳ್ತಾ ಇದ್ದೀರೋ ಒಂದಂತೂ ಸತ್ಯ, ವಾಕ್ಯ ಆಶೀರ್ವಾದ ಮಾಡ್ತದೆ. ನಾವು ದೇವರ ಮಾತಿಗೆ ವಿಧೇಯರಾಗುವಾಗ ಮತ್ತು ದೇವರ ನಂಬುವಾಗ ನಮ್ಮ ಜೀವಿತದಲ್ಲಿ ಅದ್ಭುತ ಜಾಗಲ್ಪಡ್ತದೆ. ಸೊ ಐ ಬಿಲೀವ್ ಅಂಡ್ ಐ ಹೋಪ್ ದಟ್ ಯು ವಿಲ್ ರಿಸೀವ್ ದ ವರ್ಡ್. ನೀವು ವಾಕ್ಯಗಳನ್ನು ಅಂಗೀಕರಿಸಿಕೊಂಡು ನಿಮ್ಮ ಜೀವಿತದಲ್ಲಿ ಇರ್ತಕ್ಕಂಥ ಎಲ್ಲ ಸಮಸ್ಯೆಗಳಿಗೆ ಅದ್ಭುತಗಳಿಗೆ ಹೊಂದಿಕೊಳ್ಳುತ್ತೀರಿ ಎಂಬುದಾಗಿ ದೇವರು ಅದ್ಭುತಗಳನ್ನು ಮಾಡ್ತಕ್ಕಂಥ ದೇವರಾಗಿದ್ದಾನೆ. ಮತ್ತು ತಿರುಗಿ ನಾಳೆ ಸಾಯಂಕಾಲ ಇದೇ ರೀತಿಯಾಗಿ 7 ಗಂಟೆಗೆ ನಾವು ಸೇರಿ ಬರೋಣ. ದೇವರು ನಮ್ಮೆಲ್ಲರೂ ನಡೆಸಲಿ, ಆಶೀರ್ವಾದ ಮಾಡಲಿ. ಸೊ ಅಲ್ಲಿವರೆಗೂ ನಮ್ಮೆಲ್ಲ ದೇವರು ಕಾಯ್ದುಕಪ್ಪ. ಥ್ಯಾಂಕ್ ಯು. ಗಾಡ್ ಬ್ಲೆಸ್.